ನಮಸ್ಕಾರ ಎಲ್ಲರಿಗೂ. ಸೊ ನಾನು ಅಬ್ಸರ್ವ್ ಮಾಡ್ತಾ ಬಂದಿದ್ದೀನಿ. ಇದು ಬರೀ ನನ್ನ ಲೈಫಲ್ಲಿ ಅಲ್ಲ, ನಿಮ್ ಲೈಫಲ್ಲಿ ಕೂಡ ಈ ತರ ಘಟನೆಗಳು ನಡೆದಿರ್ಬೋದು. ಯಾವ ತರ ಅಂತಂದ್ರೆ ಏನೋ ಒಂದು ಕರೆಕ್ಟ್ ಟೈಮ್ ಅಲ್ಲಿ ಹಿಂಗಾಗಿದ್ರೆ ಹಿಂಗಾಗುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡಿರ್ತೀವಿ, ಅದೇ ತರ ಆಗಿರುತ್ತೆ. ಆಮೇಲೆ ಕೆಲವೊಂದ್ಸಲ ಹಿಂಗಾಗಿದ್ರೆ ಹಿಂಗಾಗ್ಬೋದು ಅಂತ ಕ್ಯಾಲ್ಕುಲೇಷನ್ ಮಾಡಿರ್ತೀವಿ, ಬಟ್ ಆ ತರ ಆಗಲ್ಲ. ಸೊ ಅವಾಗ ಆ ಮೂಮೆಂಟ್ಗೆ ಅದು ಬೇಜಾರಾಗಿರುತ್ತೆ. ಬಟ್ ಯಾವ್ದೋ ಬೇರೆ ಒಂದು ಕ್ಷಣದಲ್ಲಿ ಅದು ಹಂಗಾಗಿದ್ದೇ ಕರೆಕ್ಟ್ ಆಗಿತ್ತು ಅಂತ ಅನ್ಸುತ್ತೆ. ಈ ಒಂದು ಭಾಸ ಅಂದ್ರೆ ಕೆಲವೊಂದು ಕಾಕತಾಳೀಯಗಳು, ಆಮೇಲೆ ಕೆಲವೊಂದು ಈ ಕೋಇನ್ಸಿಡೆನ್ಸ್ಗಳು ಅಂತ ಏನಂತೀವಿ, ಅಥವಾ ಈ ಪೂರ್ವ ನಿರ್ಧಾರಿತ ಘಟನೆಗಳು, ಇವೆರಡು ನಮಗೆ ಬಹಳ ಕನ್ಫ್ಯೂಷನ್ ಮಾಡಿಸುತ್ತೆ. ಯಾಕೆ ಕೆಲವೊಂದು ಟೈಮಲ್ಲಿ ಈ ತರ ಘಟನೆ ನಡೀತವೆ, ಯಾಕೆ ಕೆಲವೊಂದು ಟೈಮಲ್ಲಿ ಈ ತರ ನಡೆದಿದ್ರು ಈ ತರ ನಡಿಬಾರ್ದಿತ್ತು ಅಂತ ಅನಿಸಿದ್ರು ಕೂಡ ಸ್ವಲ್ಪ ಮುಂದೆ ಹೋದ್ಮೇಲೆ ಈ ತರ ನಡೆದಿದ್ದೇ ಕರೆಕ್ಟ್ ಅಂತ ಯಾಕೆ ಅನಿಸುತ್ತೆ. ಸೊ ನಾನು ಈ ಒಂದು ವಿಡಿಯೋದಲ್ಲಿ ಸಿಂಕ್ರೊನಿಸಿಟಿ ಬಗ್ಗೆ ಮಾತಾಡ್ತೀನಿ. ಅಂತಂದ್ರೆ ಲೈಫ್ ಅಲ್ಲಿ ಬರ್ತಕ್ಕಂಥ ಪ್ಯಾಟ್ರನ್ಸ್ ಗಳು, ನಾವು ನಮ್ಮ ಲೈಫ್ ಅಲ್ಲಿ ಯಾರೋ ಒಬ್ರು ಜನರು ಬರ್ತಾರೆ, ಯಾರನ್ನೋ ಮೀಟ್ ಮಾಡ್ತೀವಿ, ಅವ್ರು ನಮ್ಗೆ ಏನೋ ಅಂತಾರೆ, ಅದರಿಂದ ಏನೋ ಒಂದು ಎಫೆಕ್ಟ್ ಆಗುತ್ತೆ. ಸೊ ಈ ಒಂದು ಚೈನ್ ಎಫೆಕ್ಟ್ ಇದೆಯಲ್ಲ, ಕಾಸ್ ಮತ್ತೆ ಎಫೆಕ್ಟ್ ಅಂತ, ಇದು ಜಸ್ಟ್ ಹಿಂಗೆ ಲಾಜಿಕ್ ಇಲ್ದಂಗೆ ನಡೀತಾ ಇರೋದಾ, ಅಥವಾ ಇದ್ರ ಹಿಂದೆ ಏನಾದ್ರೂ ಒಂದು ಮೀನಿಂಗ್ ಇದೆಯಾ? ನಾವು ನೋಡ್ತಕ್ಕಂಥ ಘಟನೆಗಳಲ್ಲಿ, ನಾವು ನೋಡ್ತಕ್ಕಂಥ ಮೀಟ್ ಮಾಡ್ತಕ್ಕಂಥ ಮನುಷ್ಯರಲ್ಲಿ, ನಾವು ಏನೋ ಅನುಭವಿಸ್ತಕ್ಕಂಥ ಈ ತರ ಘಟನೆಗಳು ಏನಾದ್ರೂ ಮೀನಿಂಗ್ ಇದೆಯಾ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ಮಾತಾಡ್ತೀನಿ. ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಕಳೆದ ವಿಡಿಯೋಸ್ಗಳಲ್ಲಿ ನಾನು ಕಾರ್ಲ್ ಯುಂಗ್ ಅನ್ನೋ ಒಬ್ಬ ಸೈಕಾಟ್ರಿಸ್ಟ್ ನ ಪರಿಚಯ ಮಾಡಿಸಿದ್ದೆ. ಇವರು ಸ್ವಿಟ್ಜರ್ಲೆಂಡ್ ನಲ್ಲಿ ಇರ್ತಕ್ಕಂಥ ಒಬ್ಬ 1930s ಆ ಒಂದು ರೇಂಜ್ ಅಲ್ಲಿ ಇದ್ರು. ಜರ್ಮನಿಯ ಸಿಗ್ಮಂಡ್ ಫ್ರಾಯ್ಡ್ ಅನ್ನೋ ಸೈಕಾಲಜಿಸ್ಟ್ ಫ್ರೆಂಡ್ ಕೂಡ ಇವರು ಆಗಿದ್ರು. ಸೊ ಕಾರ್ಲ್ ಯುಂಗ್ ಯಾಕೆ ಈ ಒಂದು ಕೋಇನ್ಸಿಡೆನ್ಸ್ ಮತ್ತೆ ಸಿಂಕ್ರೋನಿಸಿಟಿಗೆ ಸಂಬಂಧ ಅಂತ ನೀವು ಕೇಳ್ತಾ ಇದ್ರೆ, ಇವರು ಈ ತರ ಅಬ್ಸರ್ವ್ ಮಾಡಿದ್ದಾರೆ ಅವ್ರ ಲೈಫ್ ಅಲ್ಲಿ. ಬರೀ ಹಿಂಗೆ ಸಿದ್ಧಾಂತಗಳು ಕೊಟ್ಬಿಡೋದಲ್ಲ, ಏನೋ ಒಂದು ಬುಕ್ ಅಲ್ಲಿ ಹಿಂಗ್ ಬರೋದು ಸೈಕೋಅನಾಲಿಸಿಸ್ ಈ ತರ ಕೊಡೋದಲ್ಲ. ಅವರ ಲೈಫ್ ಅಲ್ಲಿ, ಅವರ ಚೈಲ್ಡ್ಹುಡ್ ಇದ್ದಾಗಿಂದ, ಅವರು ಸಣ್ಣ ಬೇಬಿ ಇದ್ದಾಗಿಂದ ಕೆಲವೊಂದು ಘಟನೆಗಳು ನಡೀತವೆ, ಲೈಕ್ ಓಕೆ ಇದು ಎಕ್ಸ್ಪೆಕ್ಟೆಡ್ ಅಂತ. ಇನ್ನು ಕೆಲವೊಂದು ಘಟನೆಗಳನ್ನ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ. ಸೊ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ ಅಂತಂದ್ರೆ ನಾವೆಲ್ಲ ಏನ್ ಮಾಡ್ತೀವಿ, ಒಂದ್ ಹೆಸರು ಕೊಟ್ಬಿಡ್ತೀವಿ, ಅದು ಕೋಇನ್ಸಿಡೆನ್ಸ್, ಅದೊಂದು ಕಾಕತಾಳೀಯ, ಅದು ನಮಗೆ ಕಣ್ಣಿಗೆ ಕಾಣದ ಶಕ್ತಿಯಿಂದ ಆದಂತ ಒಂದು ಏನೋ ಕೃತ ಅದು ಅಂತ ಆತರ. ಆದ್ರೆ ಈ ಸೈಕಾಲಜಿಸ್ಟ್ಗಳಲ್ಲಿ ಮತ್ತು ಸೈಂಟಿಸ್ಟ್ಗಳಲ್ಲಿ ಒಂದು ಗುಣ ಇರುತ್ತೆ, ಅದೇನಂತಂದ್ರೆ ಎಲ್ಲದನ್ನು ಲಾಜಿಕಲ್ ಆಗಿ ನೋಡ್ಬೇಕು ಅನ್ನೋದು. ಆ ಒಂದು ಗುಣ ಅವರನ್ನ ಏನ್ ಮಾಡುತ್ತೆ ಅಂತಂದ್ರೆ ಒಂದು ಫ್ರೇಮ್ ವರ್ಕ್ ನ ಮಾಡಂಗೆ ಮಾಡ್ಬಿಡುತ್ತೆ. ಸೊ ಇವ್ರು ಏನನ್ನ ಹೇಳಿದ್ರು ಅಂತಂದ್ರೆ, ಈ ತರ ವಿಚಿತ್ರ ಘಟನೆಗಳು ನಡೀತವೆ ಲೈಫ್ ಅಲ್ಲಿ, ಇದಕ್ಕೆ ನಮಗೆ ಹೆಂಗ್ ನಡೀತವೆ ಅಂತ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ ಅನ್ನೋ ಸಿಚುವೇಶನ್ ಅಲ್ಲಿ ಇವರು ಆರ್ಕಿಟೈಪ್ಸ್ ಅಂತ ಒಂದು ಹೆಸರನ್ನ ಕಂಡುಹಿಡಿತಾರೆ. ಈ ಆರ್ಕಿಟೈಪ್ಸ್ ಅಂದ್ರೆ ಏನು ಅಂತಂದ್ರೆ, ಇಷ್ಟು ವರ್ಷಗಳ ಕಾಲ, ಸಾವಿರಾರು ವರ್ಷಗಳಿಂದ ಹೋಮೋಸೇಪಿಯನ್ ಅಥವಾ ಹೀಗೆ ಮಿಲಿಯನ್ ವರ್ಷಗಳಿಂದ ಹೋಮೋಸೇಪಿಯನ್ ಅಂತ ನಾವೇನು ಹ್ಯೂಮನ್ ಆಗಿ ಬಂದಿದೀವಿ, ಇವರೆಲ್ಲರಿಗೂ ಆ ಒಂದು ಕಾಲಘಟ್ಟದಲ್ಲಿ ಎಕ್ಸ್ಪೀರಿಯನ್ಸ್ ಅಂತ ಆಗಿರ್ತವೆ. ಇವರೆಲ್ಲರಿಗೂ ಅನುಭವ ಆಗಿರುತ್ತೆ. ಬರೀ ನಾವು ಹಿಂಗೆ ಬದುಕಿದೀವಿ, ನನಗೆ ಹಿಂಗೆ 24 ವರ್ಷ 25 ವರ್ಷ ನಾನ್ ಹಿಂಗೆ ಅನುಭವಿಸ್ತೀನಿ ಹಿಂಗಲ್ಲ. ನಿಮ್ ತರ ಕೋಟ್ಯಂತರ ಜನ ಯಾರು ಇದ್ರು ಹಿಂದೆಗಡೆ, 18th ಸೆಂಚುರಿ 17th ಸೆಂಚುರಿ 16th ಸೆಂಚುರಿ, ಅವರೆಲ್ಲರಿಗೂ ನಿಮಗೆ ಬಂದಿರ್ತಕ್ಕಂಥ ಫೀಲಿಂಗ್ಸ್ ಗಳು, ಅದೇ ಯೋಚನೆಗಳು, ಅದೇ ಕುತೂಹಲಗಳು, ಅದೇ ಫೀಲಿಂಗ್ಗಳು ಎಲ್ಲ ಬಂದಿರ್ತವೆ. ಆದ್ರೆ ಒಬ್ಬೊಬ್ಬರಿಗೆ ಒಂದೊಂದರ ಡಿಫ್ರೆಂಟ್ ಇರ್ತವೆ, ಎಲ್ಲ ಸೇಮ್ ಇರಕ್ಕಾಗಲ್ಲ. ಯಾಕಂದ್ರೆ ಕಾಲಘಟ್ಟ ಸೇಮು, ಟೆಕ್ನಾಲಜಿಗಳು ಇರೋದಿಲ್ಲ, ಆ ಕಾಲ ಬೇರೆ ಇರುತ್ತೆ, ಈ ತರ. ಸೊ ಅವಾಗೆಲ್ಲ ಇರ್ತಕ್ಕಂಥ ಯೋಚನೆಗಳು, ಎಕ್ಸ್ಪೀರಿಯನ್ಸ್ಗಳು ಮಾನವ ಅಂತ ಯಾರೇ ಹುಟ್ಟಿದ್ರು ಕೂಡ, ಯಾವುದೇ ತಾಯಿಯ ಮಗುವಿನಲ್ಲಿ ಯಾವುದೇ ಒಂದು ಮಗು ಹುಟ್ಟಿದ್ರು ಕೂಡ, ಯಾವುದೇ ದೇಶದಲ್ಲಿ ಅವಿಷ್ಟು ಜನರ ಎಕ್ಸ್ಪೀರಿಯನ್ಸ್ ಏನಿದೆ ಅದೆಲ್ಲವೂ ಅವರ ಅನ್ಕಾನ್ಶಿಯಸ್ ಅಲ್ಲಿ ಸೇವ್ ಆಗಿರ್ತವೆ ಅಂತ ಅವ್ರು ಹೇಳ್ತಾರೆ. ಅವರ ಸಿದ್ಧಾಂತ ಈ ತರ ಹೇಳುತ್ತೆ. ಇದಕ್ಕೆ ಅವರೊಂದು ಹೆಸರು ಕೊಡ್ತಾರೆ, ಕಲೆಕ್ಟಿವ್ ಅನ್ಕಾನ್ಶಿಯಸ್ ಅಂತ. ಈ ಕಲೆಕ್ಟಿವ್ ಅನ್ಕಾನ್ಶಿಯಸ್ ಅಲ್ಲಿ ಮುಂದೆ ಆಗಬಹುದಾದ, ಪ್ರಿಡಿಕ್ಟ್ ಮಾಡಬಹುದಾದ, ಹಿಂದೆ ಯಾಕೆ ಹಿಂಗಾಗಿತ್ತು, ಇವಾಗ ಯಾಕೆ ಹಿಂಗ ಆಗ್ತಿದೆ ಘಟನೆ, ಇದರ ಹಿಂದಿನ ನಿಜವಾದ ಕಾರಣ ಏನು ಅಂತ ಎಲ್ಲವೂ ಅದರಲ್ಲಿ ಅಡಗಿರುತ್ತೆ. ಅದು ಕೆಲವೊಬ್ಬರಿಗೆ ಅದನ್ನ ತಗೊಳ್ಳಂತ ಒಂದು ಕೆಪಾಸಿಟಿ ಬರುತ್ತೆ, ಇನ್ಹೆರಿಟ್ ಆಗಿ ಬರ್ತಿಂದ. ಕೆಲವೊಬ್ಬರಿಗೆ ಅದು ಬರಲ್ಲ. ಸೊ ಈ ಆರ್ಕಿಟೈಪ್ ಅಲ್ಲಿ ಮದರ್, ಫಾದರ್, ಸಕ್ಸಸರ್, ವಾರಿಯರ್ ಈ ತರ ಎಲ್ಲ ಬರ್ತಾ ಹೋಗ್ತವೆ, ಕೆಲವೊಂದು ಕ್ಯಾರೆಕ್ಟರ್ಗಳು ಬರ್ತಾ ಹೋಗ್ತವೆ. ಈ ತರ ಅವರು ಕಾರ್ಲ್ ಯುಂಗ್ ಒಂದು ಪ್ರತಿಪಾದನೆ ಮಾಡಿದ್ರು. ಆದ್ರೆ ಇದಕ್ಕೆ ಸೈಂಟಿಫಿಕ್ ಬೇಸಿಸ್ ಏನಿದೆ, ಇಷ್ಟು ವರ್ಷಗಳಿಂದ ಎಲ್ಲರ ಎಕ್ಸ್ಪೀರಿಯನ್ಸ್ ನಮ್ಮಲ್ಲೇ ಇದೆ ಅನ್ನಕ್ಕೆ ಪ್ರೂಫ್ ಏನು? ಯಾಕಂದ್ರೆ ಈಗ ನಮ್ಮ ತಂದೆ ತಾಯಿಯ DNA ಇದೆ ಅಂತಂದ್ರೆ ನೀವು ಚೆಕ್ ಮಾಡಬಹುದು, DNA ಟೆಸ್ಟ್ ಮಾಡಬಹುದು. ಬಟ್ ಇದು ಮೆಟಾಫಿಸಿಕಲ್, ಅಂದ್ರೆ
ಕಣ್ಣಿಗೆ ಕಾಣದೇ ಇರ್ತಕ್ಕಂಥದ್ದು, ಒಳಗಿದೆ ಬಟ್ ಎಲ್ಲಿದೆ, ಹೆಂಗಿದೆ, DNA ಒಳಗಿದೆ ಏನು ಹೇಳಕ್ಕಾಗಲ್ಲ. ಆದ್ರೆ ಈ ಮೆಮೊರೀಸ್ ಅಂತ ಏನ್ ಕರೀತಾರೆ, ಅಥವಾ ಈ ಎಕ್ಸ್ಪೀರಿಯನ್ಸಸ್ ಗಳು, ಅಥವಾ ಈಗ ನಡೀತಾ ಇರೋ ಘಟನೆಗಳಿಗೆ ಹುಡುಕಂತ ಆ ಒಂದು ಕೆಪಾಸಿಟಿ ನಮ್ಮಲ್ಲೇ ಅಡಗಿದೆ. ಅಂದ್ರೆ ಈ ಜಗತ್ತಿನಲ್ಲಿ ಕೋಇನ್ಸಿಡೆನ್ಸ್ ಅನ್ನೋದೇ ಇಲ್ಲ ಅಂತ ಅವ್ರು ಪ್ರತಿಪಾದನೆ ಮಾಡ್ತಾರೆ. ಈ ಜಗತ್ತಿನಲ್ಲಿ ನಡೀತಕ್ಕಂತ ಎಲ್ಲಾ ಘಟನೆಗಳಿಗೂ ಒಂದು ಕಾರಣ ಇದೆ. ಆ ಕಾರಣ ನಮ್ಮೆಲ್ಲರಲ್ಲೂ ಹಂಚ್ ಹೋಗ್ಬಿಟ್ಟಿದೆ. ಇದೊಂಥರ ಯಾವ ತರ ಅಂತಂದ್ರೆ ಬಿಟ್ ಕಾಯಿನ್ ಅಲ್ಲಿ ಹ್ಯಾಶ್ ಕೋಡ್ ಎಲ್ಲರ ಹತ್ರ ಇರುತ್ತಲ್ಲ, ಆ ತರ. ಇದಕ್ಕೆ ಅವರು ಯೂನಸ್ ಮುಂಡಸ್ ಅಂತ ಒಂದು ಹೆಸರು ಕೊಡ್ತಾರೆ. ಅಂದ್ರೆ ನಾವು ಮತ್ತೆ ನೀವು ಎಲ್ಲ ಲೈಕ್ ವ್ಯಕ್ತಿಗಳು ಅಂತ ಏನು ಹ್ಯೂಮನ್ ಅಂತ ಏನ್ ಹ್ಯುಮ್ಯಾನಿಟಿ ಅಂತಿದೆ, ಎಲ್ಲವೂ ಒಂದೇ ನೆಟ್ವರ್ಕ್ ತರ ಕನೆಕ್ಟ್ ಆಗಿದೆ. ಅಂದ್ರೆ ಪೀಸ್ ಆಗಿ ಕನೆಕ್ಟ್ ಆಗ್ಬಿಟ್ಟಿದೆ. ನಾವೆಲ್ಲ ಡಿಫರೆಂಟ್ ಎಂಟಿಟಿ ಅಲ್ಲ, ನೆಟ್ವರ್ಕ್ ತರ ಕನೆಕ್ಟ್ ಆಗ್ಬಿಟ್ಟಿದೀವಿ. ಆದ್ದರಿಂದ ಒಬ್ಬ ವ್ಯಕ್ತಿ ಯಾವುದೋ ಬೇರೆ ಪ್ಲೇಸ್ ಅಲ್ಲಿ ಏನ್ ಫೀಲ್ ಮಾಡ್ತಿದ್ದಾನೆ ಅನ್ನೋದು ಇಡೀ ಎಲ್ಲರಿಗೂ ಗೊತ್ತಾಗ್ತಕ್ಕಂತ ಕೆಪಾಸಿಟಿ ಇರುತ್ತೆ. ಆದ್ರೆ ಎಲ್ಲರಿಗೂ ಅದು ಗೊತ್ತಾಗ್ಬೇಕು ಅಂತ ರೂಲ್ಸ್ ಇಲ್ಲ. ನಾ ಹೇಳ್ತಿರೋದು ಇನ್ನೊಂದ್ಸಲ ಕೇಳಿ. ಈಗ ನನಗೆ ಯಾರೊಬ್ರು ಗೊತ್ತಿದ್ದಾರೆ, ಅವ್ರು ಯಾವ್ದೋ ಬೇರೆ ದೇಶದಲ್ಲಿದ್ದಾರೆ, ಅವ್ರಿಗೆ ಈ ಕ್ಷಣದಲ್ಲಿ ಏನೋ ಆಗ್ತಾ ಇದೆ, ಅದನ್ನ ನಾನು ತಿಳ್ಕೊಬೋದಾ, ಏನ್ ಆಗ್ತಿದೆ ಅಂತ ತಿಳ್ಕೊಬೋದ ಅನ್ನೋದಕ್ಕೆ ಎಸ್, ಆನ್ಸರ್ ಈಸ್ ಎಸ್. ಆದ್ರೆ ನಿನಗೆ ಸಾಧ್ಯನಾ ಅನ್ನೋದಕ್ಕೆ ನೀವು ಕಂಡುಹಿಡಿಬೇಕು ಅದನ್ನ. ಅದ್ರ ಬಗ್ಗೆ ಅವರು ರಿಸರ್ಚ್ ಮಾಡ್ತಾ ಇದ್ರು. ಇದನ್ನೆಲ್ಲ ಅವ್ರ ಫ್ರೆಂಡ್ ಆದ ಸಿಗ್ಮಂಡ್ ಫ್ರಾಯ್ಡ್, ಅವರು ಕೂಡ ಸೈಕಾಲಜಿಸ್ಟ್, ಅವ್ರ ಜೊತೆ ಅವರೆಲ್ಲ ಡಿಸ್ಕಸ್ ಮಾಡುವಾಗ ಅವ್ರಿಗೆ ಅದು ಇಷ್ಟ ಆಗಿಲ್ಲ. ಯಾಕಂದ್ರೆ ಅವರು ತುಂಬಾ ಅನಾಲಿಟಿಕ್ ಆಗಿ ಹೋಗ್ತಾ ಇದ್ರು. ಇವ್ರೇನೋ ಹಿಂಗೆ ಸೈಂಟಿಫಿಕ್ ಬೇಸಿಸ್ ಇಲ್ದಂಗೆ ಕಲೆಕ್ಟಿವ್ ಅನ್ಕಾನ್ಶಿಯಸ್ ಅಂತೆ, ನಮ್ಮೊಳಗೆ ಇರುತ್ತಂತೆ, ಬಟ್ ಇವ್ರೇನೋ ಪ್ರೂಫ್ ಕೊಡೋದಿಲ್ಲ ಅಂತ ಹೇಳಿ ಅವರು ಜಗಳ ಆಗಿ ಅವ್ರ ಮಧ್ಯೆ ಅವ್ರು ಯಾವತ್ತಿಗೂ ಮಾತಾಡ್ಸಲ್ಲ. 1338 ಸಮೀಪದಲ್ಲಿ ಅದೇ ಅವರ ಲಾಸ್ಟ್ ಮೀಟಿಂಗ್ ಆಗ್ಬಿಡುತ್ತೆ. ಸೊ ಯಾಕೆ ಈ ತರ ಹೇಳಿದ್ರು ಕಾರ್ಲ್ ಯುಂಗ್ ಅವರು ಅಂತ ಹೇಳೋಕ್ಕಿಂತ ಮುಂಚೆ, ಈ ಆರ್ಕಿಟೈಪ್ ಅಲ್ಲಿ 4 ಅವರು ವಿಧವಾದ ಆರ್ಕಿಟೈಪ್ ನ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಯಾಕಂದ್ರೆ ಈಗ ನಾನು ಮುಂದೆ ಹೇಳೋ ನನ್ನ ಲೈಫ್ ಅಲ್ಲಿ ನಡೆದಿರ್ತಕ್ಕಂಥ ವಿಚಿತ್ರ ಘಟನೆಗಳನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್ ಕೆಲವೊಂದು ನಿಮಿಷಗಳಲ್ಲಿ. ಅದಕ್ಕಿಂತ ಮುಂಚೆ ಈ 4 ಆರ್ಕಿಟೈಪ್ಸ್ ನ ನಾನು ನಿಮ್ಗೆ ಹೇಳ್ಬೇಕು. ಒಂದನೇದು ಪರ್ಸೋನಾ ಅಂತ. ಪರ್ಸೋನಾ ಅಂತಂದ್ರೆ ಲಾಸ್ಟ್ ವಿಡಿಯೋದಲ್ಲಿ ಮಾಡಿದ್ದೆ. ಪರ್ಸೋನಾ ಅಂತಂದ್ರೆ ನಾವು ಜಗತ್ತಿಗೆ ಯಾವ ತರ ತೋರಿಸ್ತೀವಿ, ನಮ್ಮನ್ನು ನೋಡಿದಾಗ ಏನ್ ಅನ್ಕೋಬೇಕು ಒಬ್ಬ ಮನುಷ್ಯ, ಅಂದ್ರೆ ನಮ್ಮ ಮಾಸ್ಕ್ ಅದು. ಪರ್ಸೋನಾ ಅಂದ್ರೆ ಮೇಲ್ನೋಟ. ಲೈಕ್ ನಿನ್ನ ವ್ಯಕ್ತಿತ್ವನ ಹೇಗೆ ನೀನು ತೋರಿಸ್ತೀಯ. ಲೈಕ್ ಕೆಲವೊಬ್ರು ಡಿಪಿ ಇಡ್ತಾರಲ್ಲ, ಅದು ಅವರ ಪರ್ಸೋನಾ ತರ. ಲೈಕ್ ನಾನು ಅನಾಲಜಿ ಕೊಡ್ತಿರೋದು, ಡಿಪಿನೇ ಪರ್ಸೋನಾ ಅಂತ ಹೇಳ್ತಾ ಇಲ್ಲ. ಒಟ್ಟಿನಲ್ಲಿ ನೀವು ಯಾವ ತರ ಜಗತ್ತಿಗೆ ತೋರಿಸ್ಬೇಕು ನಿಮ್ಮ ಸೆಲ್ಫ್ ಅನ್ನೋದನ್ನ ಪರ್ಸೋನಾ ಅಂತ ಕರೀತಾರೆ. ಇದು ಕಾಮನ್ ಆಗಿ ಎಲ್ಲರೂ ಮಾಡ್ತಾರೆ. ಎರಡನೇದು ಅನಿಮಾ ಮತ್ತೆ ಅನಿಮಸ್ ಅಂತ. ಈ ಅನಿಮಾ ಮತ್ತೆ ಅನಿಮಸ್ ಅಂದ್ರೆ ಏನು ಅಂತಂದ್ರೆ, ಇದೊಂದು ಆರ್ಕಿಟೈಪ್, ಸಾವಿರಾರು ವರ್ಷಗಳಿಂದ ನಮ್ಮಲ್ಲಿ ಬಂದಿರೋದು. ಇದು ಗಂಡಿನಲ್ಲಿ ಇರುವ ಹೆಣ್ಣತನವನ್ನ, ಹೆಣ್ಣಿನಲ್ಲಿ ಇರುವ ಗಂಡತನವನ್ನ ಬಿಂಬಿಸುತ್ತೆ. ಅಂದ್ರೆ ಇದು ನಾನು ಥರ್ಡ್ ಜೆಂಡರ್ ಬಗ್ಗೆ ಮಾತಾಡ್ತಿಲ್ಲ. ಇಷ್ಟು ವರ್ಷಗಳಿಂದ ಹೆಣ್ಣು ಗಂಡು ಒಂದೇ ಸಲ ಬರ್ತಿರೋದ್ರಿಂದ ಆ ಆಪೋಸಿಟ್ ಸೆಕ್ಸ್ ನ ಇನ್ಫ್ಲುಯೆನ್ಸ್ ಏನಿದೆ, ಮೆಂಟಲ್ ಲೆವೆಲ್ ಅಲ್ಲಿ ಮಾತಾಡ್ತೀನಿ, ಫಿಸಿಕಲ್ ನಾನು ಟ್ರಾನ್ಸ್ಫಾರ್ಮೇಶನ್ ಮಾತಾಡ್ತಿಲ್ಲ. ಹೆಣ್ಣು ನೇಚರ್ ಅನ್ನು ನೋಡುವ ಒಂದು ಪರಿ, ಅವಳ ಏನೋ ಮನಸ್ಸಿನಲ್ಲಿ ಬರ್ತಕ್ಕಂಥ ಯೋಚನೆಗಳು, ಆ ಯೋಚನೆಗಳನ್ನ ಎಷ್ಟರ ಮಟ್ಟಿಗೆ ಗಂಡ ಇನ್ಹೆರಿಟ್ ಮಾಡ್ತಾನೆ ವಿತೌಟ್ ಎನಿ ಚೇಂಜಸ್. ಸೈಕಾಲಜಿಸ್ಟ್ ಆದ ಜೋರ್ಡನ್ ಪೀಟರ್ಸನ್ ಅವರ ಪ್ರಕಾರ ಮಗು 2 ವರ್ಷ ಇರೋ ತನಕ ಅದಕ್ಕೆ ಗಂಡಿನ ತರ ಯೋಚನೆ ಮಾಡ್ಬೇಕ, ಹೆಣ್ಣಿನ ತರ ಯೋಚನೆ ಮಾಡ್ಬೇಕಂತ ಗೊತ್ತಿರಲ್ಲ. ಈವನ್ ಅದು ಬಾಯ್ ಗರ್ಲ್ ಬೇಬಿ ಆಗಿದ್ರು ಕೂಡ. ಅಂದ್ರೆ ಜೆಂಡರ್ ಸ್ಪೆಸಿಫಿಕ್ ಆಗಿ ಯೋಚನೆ ಮಾಡೋದು 2 ವರ್ಷ ಆದ್ಮೇಲೆ ಬರುತ್ತೆ. ಅಂದ್ರೆ ಇದು ಏನ್ ಹೇಳುತ್ತೆ ಈ ಸೂಚನೆಗಳು ಅಂತಂದ್ರೆ, ಇನ್ಹೆರಿಟ್ ಆಗಿ ನಾವು ಗಂಡಸಾಗಿದ್ರು ಕೂಡ ಹೆಣ್ಣಿನ ಗುಣಗಳನ್ನ, ಹೆಂಗಸಾಗಿದ್ರು ಕೂಡ ಗಂಡಿನ ಗುಣಗಳನ್ನ ತಂದಿರ್ತೀವಿ. ಆದ್ರೆ ಎಷ್ಟರ ಮಟ್ಟಿಗೆ ಅದು ಸಪ್ರೆಸ್ ಆಗುತ್ತೆ, ಎಷ್ಟರ ಮಟ್ಟಿಗೆ ಎಕ್ಸ್ಪ್ರೆಸ್ ಆಗುತ್ತೆ ಅನ್ನೋದ್ರ ಮೇಲೆ ಅವರ ಒಂದು ಸೆಕ್ಸುವಾಲಿಟಿ ಇದಾಗುತ್ತೆ. ಇದು ಸೆಕೆಂಡ್ ಆರ್ಕಿಟೈಪ್. ಮೂರನೇ ಆರ್ಕಿಟೈಪ್ ಶಾಡೋ ಅಂತ. ಈ ಶಾಡೋ ಅಂದ್ರೆ ಏನು ಅಂತಂದ್ರೆ, ಇದು ನಮ್ಮ ಡಾರ್ಕ್ ಸೆಲ್ಫ್ ಅಂತ. ಈ ಶಾಡೋ ಇಂದ ಬಹಳ ನಮಗೆ ಅದ್ಭುತ ಮಿರಾಕಲ್ಗಳು ನಡೆಯುತ್ತೆ. ಇದೇ ಶಾಡೋ ಇಂದ ನಮ್ಮ ಸರ್ವನಾಶ ಕೂಡ ಆಗುತ್ತೆ. ಫಾರ್ ಎಕ್ಸಾಂಪಲ್, ಸೊಸೈಟಿಯಲ್ಲಿ ಮೆನ್ ಆಫ್ ವೈಲೆನ್ಸ್ ಕ್ರಿಯೇಟ್ ಆಗ್ತಾರೆ. ಭಯೋತ್ಪಾದಕರು, ಕೊಲೆಗಾರರು, ರೇಪಿಸ್ಟ್ಗಳು, ಸೈಕೋಪಾತ್ಗಳು. ಅದೇ ತರ ಅತ್ಯಂತ ದೊಡ್ಡ ಸಾಧನೆ ಮಾಡೋರು, ಅತ್ಯಂತ ದೊಡ್ಡ ಲೈಕ್ ಸಮಾಜ ಸೇವಕರಾಗರು, ವಾರಿಯರ್ಗಳಾಗರು, ಲೈಕ್ ದೇಶಕ್ಕಾಗಿ ಲೈಕ್ ಪ್ರಾಣವನ್ನ ಕೊಡೋರು. ಸೊ ಈ ತರ ಕನ್ಸ್ಟ್ರಕ್ಟಿವ್ ಆಗಿ ಒಂದು ತರ ಶಾಡೋ, ಡಿಸ್ಟ್ರಕ್ಟಿವ್ ಆಗಿ ಒಂದು ತರ ಶಾಡೋ, ಎರಡು ನಮ್ಮೊಳಗಡೆ ಇದೆ. ನನ್ನೊಳಗಡೆ ಒಬ್ಬ ಕೊಲೆಗಾರ ಇರ್ಬೋದು, ನನ್ನೊಳಗಡೆ ಒಬ್ಬ ಸೈಕೋಪಾತ್ ಇರ್ಬೋದು, ನನ್ನೊಳಗಡೆ ಒಬ್ಬ ಸಾಧಕ ಇರ್ಬೋದು, ನನ್ನೊಳಗಡೆ ಒಬ್ಬ ಕವಿ ಇರ್ಬೋದು. ಎಲ್ಲವೂ ನನ್ನೊಳಗಡೆ ಇದೆ, ಅದು ನನ್ನ ಶಾಡೋ. ಆದರೆ ಪರ್ಸೋನಾ ಅನ್ನೋ ಮಾಸ್ಕ್ ಇಂದ ಆ ನಿನ್ನ ಶಾಡೋ ಮುಚ್ಚೋಗಿದೆ. ನೀನ್ ಯಾರು ಅನ್ನೋದನ್ನ ಜಗತ್ತಿಗೆ ಆ ಡಾರ್ಕ್ ಸೆಲ್ಫ್ ಅಲ್ಲಿ ಹೋದಾಗ ಗೊತ್ತಾಗುತ್ತೆ ನಿನಗೆ. ಅಂದ್ರೆ ನಿಮ್ಮ ಕೊನೆಯ ಕ್ಷಣಗಳಲ್ಲಿ
ನಿಮ್ಮನ್ನ ಟೆಸ್ಟ್ ಮಾಡ್ಬೇಕು ಅಂದ್ರೆ ನೈಸ್ ಆಗಿ ಮಾತಾಡೋದಲ್ಲ. ನಿಮ್ಮನ್ನ ಅವಾಗವಾಗ ಹಿಂಗೆ ತಡ್ಕೊಂಡ್ರೆ ನೀವು ಏನ್ ಮಾಡ್ತೀರಾ, ಲೈಕ್ ನಿಮ್ಮನ್ನ ಅವಾಗವಾಗ ಲೈಕ್ ಹೇಗೆ ಅಂತಂದ್ರೆ ತುಂಬಾ ಟ್ರಿಗರಿಂಗ್ ಮಾಡಿದ್ರೆ ಒಂದು 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 ತನ ಒಂದು ಅಡಗಿರುವ ಆ ಒಂದು ತನ ಹೊರಗೆ ಬರುತ್ತೆ. ಆ ಒಂದು ತನವೇ ಈ ಶಾಡೋ. ಈ ಶಾಡೋ ಇಂದ ಕ್ರಿಯೇಟಿವಿಟಿ ಕೂಡ ನಾವು ಬಳಸ್ಕೋಬಹುದು ಕನ್ಸ್ಟ್ರಕ್ಟಿವ್ ಆಗಿ ಯೋಚನೆ ಮಾಡಿದ್ರೆ. ಅಂದ್ರೆ ನಿಮ್ಮೊಳಗೆ ಅಡಗಿರ್ತಕ್ಕಂಥ ನಿಮಗೆ ಗೊತ್ತಿರ್ಲಾರ್ದಕ್ಕಂಥ ಆ ಸ್ಕಿಲ್ಗಳು, ಅದನ್ನ ಯಾರೊಬ್ರು ಕಂಡಿಡಿದ್ಬಿಟ್ಟು ನಿನ್ನೊಳಗೆ ಈ ಸ್ಕಿಲ್ ಇದೆ, ನೀನು ಹಿಂಗೆ ಮಾಡುವಂತ ಪ್ರೋತ್ಸಾಹ ಮಾಡಿದ್ರೆ ನೀವು ಸಾಧಕರಾಗ್ತೀರಿ. ಅದೇ ನಿಮಗೆ ಏನು ಕರೆಕ್ಟ್ ಆಗಿ ಸಹಕಾರ ಕೊಡದೆ ನಿಮ್ಮನ್ನ ದೂರ ತಳ್ಬಿಟ್ಟು ನೀನು ಇಲ್ಲಿ ಸಲ್ಲಲ್ಲ ಅಂತ ಮಾಡಿದ್ರೆ ಮನಸ್ಸು ಡಾರ್ಕ್ ಆಗ್ತಾ ಹೋಗುತ್ತೆ, ಡಿಪ್ರೆಷನ್ ಆಗ್ತಾ ಹೋಗುತ್ತೆ. ಇವೆಲ್ಲ ಶಾಡೋ ಅಲ್ಲಿ ಬರ್ತವೆ. ಲಾಸ್ಟ್ನೇದು ಸೆಲ್ಫ್ ಅಂತ. ಈ ಸೆಲ್ಫ್ ನ ಸಿಗ್ಮಂಡ್ ಫ್ರಾಯ್ಡ್ ಕೂಡ ಹೇಳಿದ್ರು. ಈ ಸೆಲ್ಫ್ ಅನ್ನೋದು ಈಗೋಕ್ಕಿಂತ ಸ್ವಲ್ಪ ಡಿಫರೆಂಟ್. ಯಾಕಂದ್ರೆ ಇದು ಯೂನಿಫಿಕೇಶನ್ ಅನ್ನೋದು ಮಾಡುತ್ತೆ. ಎಲ್ಲವೂ ನನ್ನೊಳಗಡೆ ಇದೆ, ಎಲ್ಲವೂ ನನ್ನಿಂದ ಅನ್ನೋ ಒಂದು ಏನು ಫೀಲಿಂಗ್ ಬರುತ್ತೆ, ಮೋನಿಸಮ್ ಅಂತ ಏನ್ ಕರೀತಾರೆ, ಇದು ಸೆಲ್ಫ್ ಅಂತ. ಸೊ ಈ 4 ಪರ್ಸೋನಾ, ಅನಿಮಸ್ ಮತ್ತೆ ಶಾಡೋ ಮತ್ತೆ ಸೆಲ್ಫ್ ಅಂತ, ಇವು 4 ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಾನು ನೆಕ್ಸ್ಟ್ ಹೇಳ್ತಕ್ಕಂಥ ಘಟನೆಗಳಲ್ಲಿ ಇವುಗಳು ಹೆಂಗೆ ನನ್ನ ಲೈಫ್ ಅಲ್ಲಿ ಅಪ್ಲೈ ಆಗಿದ್ದಾವೆ ಅಂತ ಹೇಳ್ತಾ ಹೋಗ್ತೀನಿ. ಯುಂಗ್ ನ ಲೈಫ್ ಅಲ್ಲಿ ಬರೋಣ. ಆ ಯುಂಗ್ ಅನ್ನೋರ ಚೈಲ್ಡ್ಹುಡ್ ಹೆಂಗಿತ್ತು ಅಂತಂದ್ರೆ, ಅವರು ಸ್ವಲ್ಪ ವಯಸ್ಕರಾಗಿದ್ದಾಗ ವಿಚಿತ್ರವಾದ ಕನಸುಗಳು ಬರಕ್ ಸ್ಟಾರ್ಟ್ ಆಯ್ತು. ಆ ಕನಸುಗಳಲ್ಲಿ ಅವರು ಏನ್ ನೋಡ್ತಾ ಇದ್ರು ಅಂತಂದ್ರೆ, ಎಲ್ಲೋ ಸಮುದ್ರವನ್ನ ನೋಡ್ತಾ ಇದ್ರು, ಹಳದಿ ಕಲರ್ ದೊಡ್ಡ ಓಷನ್ ಗಳನ್ನ ನೋಡ್ತಾ ಇದ್ರು, ವೇವ್ಸ್ ಗಳು ಬರ್ತಾ ಇತ್ತು, ದೊಡ್ಡ ದೊಡ್ಡ ಅಲೆಗಳು ಕನಸಿನಲ್ಲಿ ವಿಷನ್ ಗಳು ಬರ್ತಾ ಇತ್ತು, ವಿಚಿತ್ರವಾದ ಟ್ರೀಗಳು ಬರ್ತಾ ಇತ್ತು. ಅದಕ್ಕೆ ಹಿಂಗೆ ರೂಟ್ಗಳು ಎಲ್ಲ ಕಡೆ ಹರಡ್ಕೊಂಡಿತ್ತು. ಟ್ರೀ ರೂಟಿನ ಸುತ್ತ ರಾಶಿ ಮನುಷ್ಯರ ತಲೆಬುರುಡೆಗಳು. ಇವರಿಗೆ ಮೊದಲನೇ ಸಲ ಈ ತರ ಕನಸನ್ನು ನೋಡಿದಾಗ ಇದು ನನ್ನ ಕಲೆಕ್ಟಿವ್ ಅನ್ಕಾನ್ಶಿಯಸ್ ಇಂದಾನೇ ಬರ್ತಿರ್ಬೋದು ಅಂತ ಹೇಳಿ ಅವ್ರಿಗೆ ಅನಿಸಿತ್ತು. ಇದು ಏನೋ ರ್ಯಾಂಡಮ್ ಇವೆಂಟ್. ನಾವೆಲ್ಲ ಏನ್ ಮಾಡ್ತೀವಿ, ಕನಸು ಏನೋ ಬೀಳ್ತವೆ ಬಿಡು, ಅದು ಯಾರೋ ಬರ್ತಾರೆ, ಏನೇನೋ ಲಾಜಿಕ್ ಇಲ್ದಂಗೆ ಆಗುತ್ತೆ, ಟ್ರೀ ಮೇಲೆ ಕೂತ್ಕೊಂಡು ಐಸ್ ಕ್ರೀಮ್ ತಿಂತೀನಿ ಅಂತ, ಏನ್ ಇದು ಕನಸು, ಸುಮ್ನೆ ಕನಸಿದು, ಸಬ್ ಕಾನ್ಶಿಯಸ್ ಅಲ್ಲಿ ಏನೋ ಆಗಿರುತ್ತೆ, ಏನೋ ಯೋಚನೆ ಮಾಡಿರ್ತೀನಿ ಅಂತ. ಇವ್ರು ಅಷ್ಟಕ್ಕೆ ಬಿಡಲ್ಲ, ಅವ್ರು ಚೆಕ್ ಮಾಡ್ಕೊಂತಾರೆ, ನಾನು ಸ್ಕ್ರೀಜೋಫ್ರೆನಿಕ್. ಯಾಕೆಂದ್ರೆ ಈ ಕನಸು ಪದೇ ಪದೇ ಬರ್ತಾ ಇರುತ್ತೆ. ಹಳದಿ ಸಮುದ್ರ, ದೊಡ್ಡ ಮರ, ಒಂದು ಬೇರು, ರಾಶಿ ತಲೆಬುರುಡೆಗಳು, ಹೆಣಗಳು ಉರುಳಿದಾವೆ ಅಲ್ಲಿ. ಇದಾಗಿ ಸ್ವಲ್ಪ ವರ್ಷಗಳಲ್ಲಿ ವರ್ಲ್ಡ್ ವಾರ್ 2 ಆಯ್ತು. ಸೊ ಇವರಿಗೆ ಗೊತ್ತಾಯ್ತು, ನನಗೆ ಬರ್ತಕ್ಕಂತ ಕನಸು ಇದು ಬರೀ ರ್ಯಾಂಡಮ್ ಈವೆಂಟ್ ಅಲ್ಲ, ಇದು ಜಸ್ಟ್ ಕಾಕತಾಳಿ ಅಲ್ಲ, ಇದೊಂದು ಕೋಇನ್ಸಿಡೆನ್ಸ್ ಅಲ್ಲ. ಈ ಜಗತ್ತಿನಲ್ಲಿ ನಡೀತಕ್ಕಂಥ ಎಲ್ಲದಕ್ಕೂ ಒಂದು ಮೀನಿಂಗ್ ಇದೆ. ಈ ಯುದ್ಧವೇ ನನ್ನ ಕನಸಲ್ಲಿ ಬರ್ತಾ ಇತ್ತು, ಈ ವರ್ಲ್ಡ್ ವಾರ್ ಅಲ್ಲಿ ಇಷ್ಟು ಸಾವಾಗುತ್ತೆ ಅನ್ನೋದು ಸೂಚನೆ ಇದು ಅಂತ ಅವರು ಅದನ್ನ ಕಂಡಿಡಿದ್ರು. ನೆಕ್ಸ್ಟ್ ಇದೇ ಒಂದು ಪ್ರೂಫ್ ಅಲ್ಲಿ ಅವರು ಈ ಸಿಗ್ಮಂಡ್ ಫ್ರಾಯ್ಡ್ ಜೊತೆ ಡಿಸ್ಕಸ್ ಮಾಡ್ತಾ ಇದ್ರು ಒಂದ್ಸಲ. ಹೀಗೆ ಕಾಫಿ ಕುಡಿತಾ ಇರ್ಬೇಕಾದ್ರೆ ಹೀಗೆ ಮಾತಾಡ್ತಾ ಇದ್ರು, ಏನೋ ಢಗ್ ಅಂತ ಸೌಂಡ್ ಆಯ್ತು, ಲೈಕ್ ಇದ್ದಕ್ಕೆ ಹಿಂಗ್ ಬೆಚ್ಚ ಬೀಳ್ತಾರಲ್ಲ ಆತರ ಸೌಂಡ್ ಆದ ತಕ್ಷಣ ಇಬ್ರು ಹಿಂಗೆ ಬೆಚ್ಚ ಬಿದ್ರು. ಅವಾಗ ಕಾರ್ಲ್ ಯುಂಗ್ ಅವರು ಹೇಳಿದ್ರು, ನನಗೆ ಈ ಸೌಂಡ್ ಬರಕ್ಕಿಂತ ಮುಂಚೆ ಹೊಟ್ಟೆಲಿ ಏನೋ ಒಂಥರ ತಳಮಳ ಆಯ್ತು ನೋಡು, ಇದನ್ನ ನಾ ಹೇಳೋದು, ಏನೋ ಒಂದ್ ಆಗಕ್ಕಿಂತ ಮುಂಚೆ ಯಾರಿಗೂ ಗೊತ್ತಾಗುತ್ತೆ ಅಂತ ಅಂತಾರಲ್ಲ, ಇದೇ ನೋಡು ನಾ ಹೇಳ್ತಾ ಇರೋದು, ಇದೇ ಕಲೆಕ್ಟಿವ್ ಅನ್ಕಾನ್ಶಿಯಸ್ ಅಂತ ಹೇಳ್ತಾರ. ಅವಾಗ ಇವ್ರು ನಂಬಲ್ಲ, ಯಾರೋ ಸಿಗ್ಮಂಡ್ ಫ್ರಾಯ್ಡ್ ನಂಬಲ್ಲ. ಇಲ್ಲ, ನೀನ್ ಕಾಫಿ ಕುಡಿತಾ ಇದೆಯಲ್ಲ, ನಿನ್ಗೆ ಅದ್ರ ಬಿಸಿನೋ ಅಥವಾ ಏನೋ ಆಗಿರ್ಬೇಕು, ಅದಕ್ಕೆ ನಿನ್ ಹೊಟ್ಟೆ ಹಂಗಾಗಿರ್ಬೇಕಂತ. ಕಾರ್ಲ್ ಯುಂಗ್ ಅವರು ಮತ್ತೆ ಇನ್ನೊಂದ್ಸಲ ಹೇಳ್ತಾರೆ, ಜಸ್ಟ್ 30 ಸೆಕೆಂಡ್ ಆದ್ಮೇಲೆ ಹೇಳಿ 30 ಸೆಕೆಂಡ್ ಆದ್ಮೇಲೆ ಹೇಳ್ತಾರೆ, ನೋಡ್ತಾ ಇರು, ಇನ್ನು ಸ್ವಲ್ಪ ನಿಮಿಷಗಳಲ್ಲಿ ಮತ್ತೆ ಇದೇ ತರ ಸೌಂಡ್ ಬರುತ್ತೆ ಅಂತ. ಅವಾಗ ಸಿಗ್ಮಂಡ್ ಫ್ರಾಯ್ಡ್ ಅವ್ರು ಹಿಂಗ ಆಗಿರಕ್ ಸಾಧ್ಯ ಇಲ್ಲ, ಇದೊಂದು ಯಾವ್ದೋ ಕಾಕತಾಳಿ, ಇದೊಂದು ಕೋಇನ್ಸಿಡೆನ್ಸ್ ಅಂತ. ಹಂಗಾಗಿ ಒಂದು ಕೆಲವು ಕ್ಷಣಗಳಲ್ಲಿ ಒಂದು ಬಾಂಬಿನ ಸೌಂಡ್ ಕೇಳುತ್ತೆ, ಟಮ್ ಅಂತ. ಸೊ ಈ ತರ ಘಟನೆಗಳು ಯಾಕೆ ಅಂತ ಹೇಳಿ ಕಾರ್ಲ್ ಯುಂಗ್ ಅವರಿಗೆ ಕೊನೆ ಕ್ಷಣದಲ್ಲಿ ಅರ್ಥ ಆಗ್ತಾನೆ ಇರ್ಲಿಲ್ಲ, ಯಾಕೆ ಹಿಂಗ ಆಗ್ತಿದೆ ಅಂತ. ಇನ್ನೂ ಒಂದು ಸಲ ಈ ತರ ಅವರಿಗೆ ಲೈಫ್ ಟೈಮ್ ಅಲ್ಲಿ ಫುಲ್ ಸಿಗ್ತಾ ಹೋಗ್ತಾ ಇದೆ ಘಟನೆಗಳು. ಯಾಕೆ ಅಂತಂದ್ರೆ ಇವು ಯಾಕೆ ನೀನು ಬರೀ ಒಬ್ಬ ವ್ಯಕ್ತಿಯ ಬಗ್ಗೆ ಹೇಳ್ತಿದ್ಯಾ, ಕಾರ್ಲ್ ಯುಂಗ್ ಅವ್ರ ಬಗ್ಗೆ, ಯಾಕೆ ಅವ್ರು ಇರ್ಬೇಕಾದ್ರೆ ಎಷ್ಟೊಂದು ಜನರಿರ್ಲಿಲ್ವಾ, ಅವ್ರಿಗೆಲ್ಲ ಹಿಂಗ ಆಗಿರ್ಲಿಲ್ವಾ? ಆಗಿದೆ. ಹೇಗಾಗಿದೆ ಅಂತಂದ್ರೆ ಲೈಕ್ ಅವ್ರು ನಂಬೋದೇ ಅದನ್ನ, ಎಲ್ಲರೂ ಒಬ್ಬ ಕಲೆಕ್ಟಿವ್ ಆಗಿ ನಾವು ನೆಟ್ವರ್ಕ್ ಅಲ್ಲಿ ಇದು ಮಾಡಿದೀವಿ ಅಂತ. ಆ ನೆಟ್ವರ್ಕ್ ನಮ್ಮೆಲ್ಲರ ಒಳಗಡೆ ಆ ಆರ್ಕಿಟೈಪ್ ಆಗಿ ಸೇವ್ ಆಗಿದೆ. ಇನ್ನೂ ಒಂದು ಬಹಳ ವಿಚಿತ್ರ ಘಟನೆ ಅಂತಂದ್ರೆ, ಅವರು ಒಬ್ಬ ಪೇಷಂಟ್ ನ ನೋಡ್ತಾ ಇದ್ರು ಯಾವಾಗ್ಲೂ. ಅವನು ಮದುವೆ ಆಗೋಕ್ಕಿಂತ ಮುಂಚೆ ಬಹಳ ಡಿಪ್ರೆಷನ್ ಆಗ್ಬಿಟ್ಟಿದ್ದ. ಅವನನ್ನ ಅವರು ಡಿಪ್ರೆಷನ್ ಹೊರಬರಕ್ಕೆ
ಟ್ರೀಟ್ಮೆಂಟ್ ಎಲ್ಲ ಕೊಟ್ಬಿಟ್ಟು ಬಹಳ ಕಷ್ಟ ಆಯ್ತು ಅದು ಅವಾಗಿನ ಕಾಲದಲ್ಲಿ. ಅವನ ಮೆಲ್ಲಕ್ಕೆ ಹೊರಗೆ ತಂದಿದ್ರು ಹೆಂಗೋ ಒಂದು ಮಾಡಿ. ಅವ್ನು ಅವಾಗ ಬರ್ತಾ ಇದ್ದ ಇವ್ರನ್ನ ಮೀಟ್ ಮಾಡಕ್ಕೆ ಸ್ವಿಟ್ಜರ್ಲೆಂಡ್ ಅಲ್ಲಿ. ಇವರಿಗೆ ಒಂದು ಫಾರ್ಮ್ ಹೌಸ್ ಇತ್ತು, ಅಲ್ಲಿ ಕುತ್ಕೊಳ್ತಾ ಇದ್ರು. ಯಾರು ನೋಡಿಲ್ಲ ಅಜ್ಞಾತ ಸ್ಥಳಕ್ಕೆ ಇವನು ಬಂದು ಮೀಟ್ ಮಾಡ್ತಾ ಇದ್ದ, ಯಾಕಂದ್ರೆ ನೇಚರ್ ಅಲ್ಲಿ ಸ್ವಲ್ಪ ಹೀಲ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಒಂದು ದಿನ ಇವರು ಎಲ್ಲೋ ಒಂದು ಹಿಂಗೆ ವರ್ಕ್ ಮಾಡಿ ವಾಪಸ್ ಬಂದು ಮಧ್ಯರಾತ್ರಿ ಲೈಕ್ 12 ಗಂಟೆ ಅಥವಾ 12:15 ಸಮೀಪದಲ್ಲಿ ಅವ್ರು ಹೇಳ್ಕೊಂಡಿರೋದಿದ್ದು ಬಯೋಗ್ರಫಿ ಮಲಗಿರ್ತಾರೆ ಆ ಒಂದು ಫಾರ್ಮ್ ಹೌಸ್ ಅಲ್ಲಿ. 2 ಗಂಟೆ ಸುಮಾರಿಗೆ, 12:30 ಮಲಗಿರ್ತಾರೆ, ಲೇಟ್ ಆಗಿರ್ತಾರೆ. 2 ಗಂಟೆ ಸುಮಾರಿಗೆ ಎಚ್ಚರ ಆಗುತ್ತೆ ಅವ್ರಿಗೆ. ಎಚ್ಚರ ಯಾಕಾಗತ್ತೆ ಅಂತಂದ್ರೆ ಮಲಗಿದಾಗ ಒಂದು ವಿಚಿತ್ರ ಫೀಲಿಂಗ್ ಬರುತ್ತೆ. ಅದು ಏನು ಅಂತಂದ್ರೆ ಅವರು ಮಲಗಿರ್ತಕ್ಕಂತ ಆ ಕೊಠಡಿ ಏನಿದೆ, ಫಾರ್ಮ್ ಹೌಸಿನ ಕೊಠಡಿ, ಆ ರೂಮಿನ ಬಾಗಿಲನ್ನ ಯಾರೋ ತೆಗೆದು ಒಳ ಬಂದಂಗೆ ಅವ್ರಿಗೊಂದು ಫೀಲಿಂಗ್ ಬರ್ತಾ ಇತ್ತು. ಅವರು ಮಲಗಿದ್ದಾರೆ, ಆದ್ರೆ ಅವ್ರಿಗೆ ಅನಿಸ್ತಾ ಇದೆ ಯಾರೋ ಒಳ ಬಂದಿದ್ದಾರೆ ಅಂತ. ತಕ್ಷಣ ಬೆಡ್ ಲ್ಯಾಂಪ್ ಆನ್ ಮಾಡ್ತಾರೆ ಟಕ್ ಅಂತ. ಯಾರಿದು ಬಂದಿರೋದು ಅಂತ ನೋಡ್ತಾ ಯಾರು ಇಲ್ಲ. ಹೊರಗಡೆ ಕಾರ್ನರ್ ಹತ್ರ ಹೋಗ್ತಾರೆ, ಯಾರು ಇಲ್ಲ. ಡೆತ್ ತರ ಸೈಲೆನ್ಸ್ ಇದೆ ಎಲ್ಲ ಕಡೆ, ಯಾಕಂದ್ರೆ ಫಾರ್ಮ್ ಹೌಸ್ ಒಳಗೆ ಎಲ್ಲೋ ಊರು ಹೊರಗಿದೆ ಅದು. ಆಮೇಲೆ ಅವರಿಗೆ ಈ ತರ ತಲೆಯ ಹಿಂದಿನ ಭಾಗದಲ್ಲಿ ಸ್ಕಲ್ ಇರುತ್ತಲ್ಲ, ಅಲ್ಲಿ ಸ್ವಲ್ಪ ತಡೆಯಲ್ಲ ಸಾಧ್ಯವಾದ ನೋವು ಬರುತ್ತೆ. ಒಂದ್ ಎರಡು ನಿಮಿಷ ಯಾಕೆ ಹಿಂಗ್ ನೋವು ಆಗ್ತಿದೆ ಅಂತ ಗೊತ್ತಾಗಲ್ಲ. ಇಲ್ಲಿ ತುಂಬಾ ನೋವು ಬರುತ್ತೆ ತಲೆಯಲ್ಲಿ. ಸ್ವಲ್ಪ ಹಿಂಗೆ ಏನೋ ಟ್ಯಾಬ್ಲೆಟ್ ತಗೊಂಡು ಮತ್ತೆ ಮಲಗ್ತಾರೆ. ಈ ತರ ಘಟನೆ ಆಗಿದ್ದು 2 ಗಂಟೆ ಹಿಂದಿನ ದಿನ ರಾತ್ರಿ 2 ಗಂಟೆ ಆದಾದ್ಮೇಲೆ ಬೆಳಿಗ್ಗೆ ಎದ್ದೇಳ್ತಾರೆ. ಎದ್ದ ತಕ್ಷಣ ಅವ್ರಿಗೊಂದು ಟೆಲಿಗ್ರಾಮ್ ಬರುತ್ತೆ. ಆ ಟೆಲಿಗ್ರಾಮ್ ಅಲ್ಲಿ ನೀವು ಇಷ್ಟು ವರ್ಷ ನೋಡ್ತಿರ್ತಕ್ಕಂತ ನಿಮ್ಮ ಪೇಷಂಟ್ ಸೂಸೈಡ್ ಮಾಡ್ಕೊಂಡು ನಿನ್ನೆ ರಾತ್ರಿ ಸತ್ತೋಗಿದ್ದಾನೆ. ಅವನು ಯಾವ ತರ ಸೂಸೈಡ್ ಮಾಡ್ಕೊಂಡಿದ್ದಾನೆ ಅಂತಂದ್ರೆ ಗನ್ನನ ಬಾಯಲ್ಲಿ ಇಟ್ಕೊಂಡು ಶೂಟ್ ಮಾಡಿದಾನೆ. ಆ ಒಂದು ಇದಕ್ಕೆ ಅವನ ತಲೆಯ ಹಿಂದಿನ ಸ್ಕಲ್ ಒಡೆದೋಗಿ ಅಲ್ಲಿಂದ ಬುಲೆಟ್ ಹೊರಗೋಗಿದೆ ಅಂತ. ಈ ಒಂದು ವಿಚಾರ ಕೇಳಿ ಅವರಿಗೆ ಬಹಳ ಯಾವ ತರ ಅಂತಂದ್ರೆ ನಂಬಕ್ಕೆ ಆಗಲ್ಲ. ಯಾಕೆ ಹೀಗೆ, ಇಷ್ಟೊಂದು ವಿಚಿತ್ರ ಯಾಕೆ, ಇದು ಹ್ಯುಮ್ಯಾನಿಟಿನೇ ಯಾಕೆ ಇಷ್ಟೊಂದು ವಿಚಿತ್ರ ಅಂದ್ರೆ, ಇಲ್ಲಿ ಡೆತ್ ಅನ್ನೋದೊಂದು ಆರ್ಕಿಟೈಪ್, ಸಾವು ಅನ್ನೋದೊಂದು ಆರ್ಕಿಟೈಪ್. ಯಾರು ಯಾವಾಗ ಸಾಯ್ತಾರೆ ಅಂತೇಳಿ ತಿಳ್ಕೊಂಡ್ಬಿಡ್ಬೋದ ಅಂತ ನಿಮ್ಮಲ್ಲಿ ಬರ್ತಾ ಇರ್ಬೋದು. ನಾನು ಆ ತರ ಹೇಳ್ತಾ ಇಲ್ಲ. ಇವರು ಆ ಪೇಷಂಟ್ಗೆ ಬಹಳ ಕ್ಲೋಸ್ ಇದ್ದಾರೆ. ಅವನ ಸೈಕಿ ಅಂದ್ರೆ ಅವನ ಒಂದು ಥಿಂಕಿಂಗ್ ಪ್ಯಾಟರ್ನ್ ಏನಿದಾವೆ ಇವರಿಗೆ ಅದು ಗೊತ್ತಿದೆ. ಆದರೆ ಈ ಗೊತ್ತಿದೆ ಅನ್ನೋ ಒಂದು ವಿಚಾರ, ನಾನು ಇವನಿಗೆ ಏನ್ ಮಾಡ್ತಾನೆ ಅನ್ನೋ ತಿಳ್ಕೊಳ್ಳೋ ಒಂದು ಕೆಪಾಸಿಟಿ ಅನ್ನೋ ವಿಚಾರ ಇವರಲ್ಲಿ ಅವೇಕನ್ ಆಗಿದೆ. ಅಂದ್ರೆ ಅವನು ಏನ್ ಮಾಡ್ತಾನೆ ಅನ್ನೋ ಫೀಲಿಂಗ್ಗೆ ಇವ್ರ ಮನಸ್ಸಲ್ಲಿ ಒಂಥರ ಕರೆಂಟ್ ಹರಿದಂಗೆ ಹರಿಯುವಂತ ಒಂದು ಫೀಲಿಂಗ್ ಅದು ಎಲ್ಲರಿಗೂ ಬರುವಂತದ್ದಲ್ಲ. ಅದಕ್ಕೆ ನೀವು ಅವ್ರು ಹೇಳ್ತಾರಲ್ಲ, ಈ ಜಗತ್ತಿನಲ್ಲಿ ಯಾವುದು ಕಾಕತಾಳೀಯ ಅಲ್ಲ, ಎಲ್ಲವಕ್ಕೆ ಒಂದು ಪ್ಯಾಟರ್ನ್ ಇದೆ, ಒಂದು ಸಿಂಕ್ರೋನಿಸಿಟಿ ಇದೆ. ಅದು ಗೊತ್ತಾಗ್ಬೇಕು ಅಂತಂದ್ರೆ ಕಣ್ಣು ಬಿಟ್ಟು ನೋಡ್ಬೇಕು. ಯಾರಿಗೆ ನಿಜವಾದ ಕಣ್ಣಿದೆಯೋ, ಕಣ್ಣಂದ್ರೆ ಈ ಕಣ್ಣಲ್ಲ, ಮನಸ್ಸಿನಲ್ಲಿರೋ ಕಣ್ಣಿದೆಯೋ ಅದನ್ನ ಬಿಟ್ಟು ನೋಡಿದಾಗ ಗೊತ್ತಾಗತ್ತೆ ಅಂತ. ಅವ್ರು ಈ ತರ ಸಾಲು ಸಾಲಾಗಿ ಅವರ ಫ್ರೆಂಡ್ಸ್ ನ ಸರ್ಕಲ್ ಅಲ್ಲಿ, ಅವರ ಪೇಷಂಟ್ ಗಳ ಒಂದು ಜೀವನದಲ್ಲಿ, ಅವರ ಒಂದು ಸೇಮ್ ಜೀವನದಲ್ಲೇ ಅನುಭವಿಸ್ತಾ ಬಂದ್ರು. ಇದು ಇಷ್ಟು ವಿಚಾರ ಕಾರ್ಲ್ ಯುಂಗ್ ಅವರ ಬಗ್ಗೆ ಮತ್ತು ಸಿಂಕ್ರೋನಿಸಿಟಿ ಬಗ್ಗೆ. ಇನ್ನ ನನ್ನ ಲೈಫಿಗೆ ಬರೋದಾದ್ರೆ, ನಾನು ಎಷ್ಟೋ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ನಾನು ಒಂದು ಸಿದ್ಧಾಂತವನ್ನು ಓದ್ತೀನಿ, ಒಂದು ಟಾಪಿಕ್ ಅನ್ನು ತಿಳ್ಕೊಂತೀನಿ ಅಂತಂದ್ರೆ ಓಕೆ ಇದು ಹಿಂಗೆ ಅಂತ ಹೇಳಿ ಬಿಟ್ಬಿಡಂಗಿದ್ರೆ ನಾನು ಈ ತರ ವಿಡಿಯೋಗಳು ಮಾಡಲ್ಲ. ಮತ್ತೆ ನಾನು ಏನ್ ಮಾಡ್ತೀನಿ, ನನ್ನ ಲೈಫ್ ಅಲ್ಲಿ ಇದು ನಡಿಬೇಕು. ಯಾಕೆ ಅಂತಂದ್ರೆ ಅವರು ಎಷ್ಟೇ ಗೌರವಾನ್ವಿತರಾಗಿದ್ರು ಅದು ಅವರಿಗಾದ ಅನುಭವ ನನಗಾಗಬೇಕು. ಯಾಕಂತಂದ್ರೆ ಎಲ್ಲರೂ ಒಂದು ಅಂತ ಅನ್ನೋದಾದ್ರೆ ನಾನು ಅವರೇ, ಅವರು ನಾನೇ. ಸೊ ಅವ್ರಿಗಾಗಿದೆ ಅಂತಂದ್ರೆ ನನಗೂ ಆಗತ್ತೆ. ಯಾಕೆ ಅವ್ರು ಟ್ರೈ ಮಾಡಿದ್ರು, ನಾನು ಟ್ರೈ ಮಾಡಿಲ್ಲ ಇನ್ನು. ಸೊ ನಾನು ಟ್ರೈ ಮಾಡಿದೆ ಲಾಸ್ಟ್ ಇಯರ್. ನನ್ನ ಜೀವನದಲ್ಲಿ ಕೆಲವೊಂದು ಘಟನೆಗಳು ನಡೀತು, ಅದನ್ನ ಎಕ್ಸ್ಪ್ಲೇನ್ ಮಾಡಕ್ ಟ್ರೈ ಮಾಡ್ತೇನೆ. ಇದು ಎಷ್ಟೇ ಒಂದು ವಿಚಿತ್ರ ಅಂತ ಅನಿಸಿದ್ರು ಕೂಡ ನಾನು ಪರ್ಸನಲಿ ಏನ್ ನಂಬ್ತೀನಿ ಅಂತಂದ್ರೆ, ಇದು ನನ್ನ ಲೈಫಲ್ಲಿ ನಡೀತಕ್ಕಂಥ ಸಿಂಕ್ರೋನಿಸಿಟಿ. ಈ ಕ್ಷಣಕ್ಕೂ, ಇವತ್ತಿಗೂ, ಈ ದಿನಕ್ಕೂ, ಅವತ್ತಿಂದ ಇದು ನಡೀತಾನೆ ಇದೆ. ನನಗೆ ಪ್ರತಿ ಸಲ ಪ್ಯಾಟರ್ನ್ ಏನು ಅಂತ ಗೊತ್ತಾಗ್ತಾನೆ ಇದೆ. ರಂಗೋಲಿ ಹಾಕುವಾಗ ಎಲ್ಲ ಡಾಟ್ ಅನ್ನ ಕನೆಕ್ಟ್ ಮಾಡೋದ್ ಬೇಕಿಲ್ಲ. ಗಿಳಿ ಶೇಪ್ ಆಗ್ತಾ ಇದೆ ಅಂತಂದ್ರೆ ಸ್ವಲ್ಪ ಅದೊಂದು ರೆಕ್ಕೆನೋ ಅಥವಾ ಹಿಂಗೆ ಬಾಡಿನೋ ಗೊತ್ತಾದ ತಕ್ಷಣ ಇದು ಯಾವ ಶೇಪ್ ಆಗುತ್ತೆ ಅಂತ ಹೇಳ್ಬಿಡ್ಬೋದು. ಆ ತರ ಇದು ಪ್ಯಾಟರ್ನ್ ವರ್ಕ್ ಆಗೋದು. ಇದನ್ನ ಒಂದ್ಸಲ ಎಕ್ಸ್ಪ್ಲೇನ್ ಮಾಡಿದ್ದೆ ಅಂತ ಅನ್ಸುತ್ತೆ. ಒಂದ್ಸಲ ನಾನು 6 ತಿಂಗಳು ಅಥವಾ 8 ತಿಂಗಳು ಕೆಳಗಡೆ ಸೂಪರ್ ಮಾರ್ಕೆಟ್ಗೆ ಹೋದಾಗ ವಾಪಸ್ ಬರುವಾಗ ಬಸ್ಸಿಗೆ ಕಾಯ್ತಾ ಕೂತಿದ್ದೆ. ಅವಾಗ ನನ್ನ ಮೆಂಟಾಲಿಟಿ ಹೇಗಿತ್ತು ಅಂತಂದ್ರೆ,
ಅವಾಗ ಸ್ವಲ್ಪ ನಾನು ಹೀಗೆ ಒಂಥರ ಡಿಪ್ರೆಸಿವ್ ಮೋಡ್ ಅಲ್ಲಿ ಇದ್ದೆ, ಬಟ್ ಡಿಪ್ರೆಷನ್ ಅಲ್ಲಿ ಇರ್ಲಿಲ್ಲ. ಒಂದೇನೋ ಇನ್ಸ್ಪಿರೇಷನ್ ಬೇಕು, ಏನಾದ್ರು ಮಾಡ್ಬೇಕು. ಈ ಚಾನಲ್ ಏನೋ ಅವಾಗ ಅಷ್ಟೊಂದು ನಾನು ಮಾಡ್ತಾ ಇರ್ಲಿಲ್ಲ ವಿಡಿಯೋಗಳನ್ನ. ಸೊ ಏನಾದ್ರೂ ಒಂದು ಸೂಚನೆ ಬೇಕು, ನಾನ್ ಮಾಡ್ತೀನಿ ಅನ್ನೋ ಹೋಪ್ ಬೇಕು. ಹೋಪ್ ನಾವೆಲ್ಲರೂ ಅದಕ್ಕೆ ಅಲ್ಲ ಕಾಯ್ದು, ಇನ್ಸ್ಪಿರೇಷನ್ ಬೇಕು ಅಂತ. ಅಲ್ಲಿ ಕೆಲವೊಬ್ಬ ವುಮೆನ್ಗಳು ಇದ್ರು, ಅವರು ಹೀಗೆ ಪಾಂಪ್ಲೆಟ್ ಗಳನ್ನ ಕೊಡ್ತಾ ಇದ್ರು. ಅವಾಗ ಹಿಂಗೆ ಈ ಭೂಮಿಯಲ್ಲಿ ಪಾಪಗಳು ಹೆಚ್ಚಾಗಿದೆ, ಹಾಗೆ ಹೀಗೆ ಕ್ರಿಶ್ಚಿಯಾನಿಟಿಗೆ ನಾವು ಹಂಗೆ ಪ್ರವಚನ ಮಾಡ್ತೀವಿ, ಅದು ಬಂದ್ ಕೇಳಿ ಹೀಗೆ ಅಂತ ಓಕೆ ಅಂತ ಮಾಡ್ತಾ ಇದ್ರು. ಆಮೇಲೆ ಅವ್ರು ಬಂದ್ರು, ಲೈಕ್ ನಾವು ಹಿಂಗೆ ಕೂತಿದ್ವಿ, ನನ್ನ ಫ್ರೆಂಡ್ಸ್ ಜೊತೆ ನಾನು ಬಸ್ ಸ್ಟಾಪ್ ಅಲ್ಲಿ ಕೂತಿದ್ದೆ. ಈ ತರ ಕೂಡುವಾಗ ಅವ್ರು ಬಂದು ಏನೋ ಕೇಳಿದ್ರು, ಹಿಂಗೆ ಬರ್ತೀರಾ ಹಂಗೆ ಹಿಂಗೆ ಅಂತ ನಮ್ಮ ಫ್ರೆಂಡ್ಸ್ ನ ಕೇಳಿದ್ರು. ಲೈಕ್ ಇಲ್ಲ, ನಾವು ಅರ್ಜೆಂಟ್ ಆಗಿ ವಾಪಸ್ ಯೂನಿವರ್ಸಿಟಿ ಹೋಗ್ತಾ ಇದೀವಿ, ಇವಾಗ ಟೈಮ್ ಇಲ್ಲ ಹಾಗೆ ಹೇಗೆ ಅಂತ ಹೇಳಿ ಆಯ್ತು ಅಂತ. ಅವ್ರು ಆಯ್ತು ಅಂತ ಹಂಗೆ ಬೇರೆ ಪಕ್ಕದ ಜನರನ್ನ ಕೇಳ್ತಾ ಇದ್ರು. ಅವ್ರು ಜರ್ಮನಲ್ಲಿ ಮಾತಾಡ್ತಿದ್ರು, ನಾವು ಜರ್ಮನಲ್ಲಿ ಮಾತಾಡ್ತಿದ್ವಿ. ಸೊ ಅವ್ರು ಆ ಕಡೆ ಹೋದ್ರು, ರೋಡ್ ನ ಕ್ರಾಸ್ ಮಾಡಿದ್ರು ಆ ಕಡೆ. ಆಮೇಲೆ ಅಲ್ಲಿ ಒಬ್ಬ ಮಹಿಳೆ ಇದ್ಲು, ಲೈಕ್ ಮಧ್ಯ ವಯಸ್ಕರಲ್ಲಿ ಅಂತ ಅನ್ಸುತ್ತೆ, 40-50. ಆ ಮಹಿಳೆ ಕೈಯಲ್ಲಿ ಒಂದು ಪಾಂಪ್ಲೆಟ್ ತಗೊಂಡಿದ್ಲು. ಸೀದಾ ಆ ಕಡೆ ರೋಡ್ ನ ಆ ಕಡೆ ಕ್ರಾಸ್ ಮಾಡ್ದೋಳು ಈ ಕಡೆ ಬಂದು, ಲೈಕ್ ನಾವ್ ಈ ಕಡೆ ರೋಡ್ ಅಲ್ಲಿ ಈ ಕಡೆ ಬಂದ್ಬಿಟ್ಟು, ಇರ್ಲಿ ನೀವು ಬರ್ಲಿಲ್ಲದ ಪರವಾಗಿಲ್ಲ, ಈ ಪಾಂಪ್ಲೆಟ್ ಅನ್ನು ಇಟ್ಕೊಳ್ಳಿ ಅಂತ. ನಾವು ಮೂರ್ ಜನ ಫ್ರೆಂಡ್ ಇದ್ವಿ, ಅವ್ರಿಬ್ರು ಕೊಡ್ಲಿಲ್ಲ, ನನಗೆ ಮಾತ್ರ ಆ ಪಾಂಪ್ಲೆಟ್ ಕೊಡ್ಲು. ಆ ಪಾಂಪ್ಲೆಟ್ ಅಲ್ಲಿ ಈ ತರ ಬರ್ದಿತ್ತು, ನಾ ಇದನ್ನ ಇಲ್ಲೇ ಇಟ್ಕೊಂಡಿದ್ದೇನೆ, ಯು ಆರ್ ಮೇಡ್ ಫಾರ್ ಮೋರ್ ಅಂತ. ಸೊ ಯು ಆರ್ ಮೇಡ್ ಫಾರ್ ಮೋರ್ ಅನ್ನೋ ಒಂದು ಅರ್ಥ ಏನು ಅಂತಂದ್ರೆ, ನೀನು ಯಾವುದೋ ಒಂದು ದೊಡ್ಡದಕ್ಕೆ ಮಾಡಲ್ಪಟ್ಟಿದೀಯಾ, ನಿನ್ನಿಂದ ಏನೋ ಒಂದು ದೊಡ್ಡದಾಗಬೇಕು ಅಂತ ಹೇಳಿ. ಸೊ ಇದನ್ನ ನಾನು ಇನ್ನೂ 1 ವರ್ಷದಿಂದ ಯಾಕೆ ಇಟ್ಕೊಂಡಿದ್ದೀನಿ 8 ತಿಂಗಳಿಂದ ಅಂತಂದ್ರೆ, ಇದು ನನಗೆ ಒಂಥರ ಸಿಕ್ಕಂತ ಒಂದು ಸೂಚನೆ. ಅಂದ್ರೆ ಇದು ಒಂದು ರ್ಯಾಂಡಮ್ ಘಟನೆ ಅಂತ ಅನಿಸ್ಬೋದು ಇದೆಲ್ಲ, ಯಾಕಂದ್ರೆ ಅವ್ರು ಏನ್ ಮಾಡ್ತಾರೆ ಒಳಗಡೆ ಆ ಪ್ರವಚನ ಎಲ್ಲ ಇದೆ. ಆದ್ರೆ ಈ ಮೇಲಿನ ಒಂದು ನಾನು ಈ ಲೆಟರ್ ನ ನೋಡ್ತಾ ಇದ್ರೆ, ಯು ಆರ್ ಮೇಡ್ ಫಾರ್ ಮೋರ್ ಅಂತ ನನಗೆ ಅನಿಸ್ತಾ ಹೋಗುತ್ತೆ. ಯಾವ್ದೋ ರೂಪದಲ್ಲಿ ಹೋಗ್ಲಿ, ಅವಳಿಗೆ ಯಾರೋ ವುಮೆನ್ ಇರ್ಬೋದು, ಏನೋ ಅವ್ರ ಪರ್ಪಸ್ ಏನೋ ಇರ್ಬೋದು, ಬಟ್ ನನಗೆ ಈ ತರ ಯಾರೋ ಕಣ್ಣಿಗೆ ಕಾಣದ, ಈಗ ಹೇಳಿದಲ್ಲ ಕಲೆಕ್ಟಿವ್ ಅನ್ಕಾನ್ಶಿಯಸ್, ಇದು ಬಂದಿರೋದು ಕಲೆಕ್ಟಿವ್ ಅನ್ಕಾನ್ಶಿಯಸ್ ಇಂದ. ನಾನು ಇದನ್ನೇ ಯಾಕೆ ನನ್ನ ಸೂಚನೆ ತಿಳ್ಕೊಬಾರದು. ಅಂದ್ರೆ ಇದು ನಾನು ಕೋಇನ್ಸಿಡೆನ್ಸ್ ಅಂತ ಬಿಡಬಹುದು, ಅವ್ರಿಬ್ರಿಗೆ ಕೊಟ್ಟಿಲ್ಲ ಬರೀ ನನಗೆ ಕೊಟ್ಲು ಯಾಕೆ ಅಂತ. ಅವಳ ಹತ್ರ ಒಂದೇ ಇರ್ಬೋದು, ಯಾರಿಗ್ ಗೊತ್ತು. ಸೊ ಹಂಗಲ್ಲ, ಹಂಗ್ ಹುಡುಕಂತ ಹೋದ್ರೆ ಜಾಸ್ತಿ ಸಿಗ್ತಾನೆ ಹೋಗ್ತಾವ ರೀಸನ್ ಇದನ್ನ ಫೇಕ್ ಅಂತ ಅನ್ನಕ್ಕೆ. ಅಂದ್ರೆ ಇದನ್ನ ನೋಡ್ತಾ ಇದ್ರೆ ನನಗೆ ಹೋಪ್ ಬರುತ್ತೆ, ಏನೊಂದು ಮಾಡ್ಬೇಕು, ಏನೋ ಒಂದು ಸಮಾಜಕ್ಕೆ ಒಂದ್ ಏನಾದ್ರು ಲೈಕ್ ಮಾಡ್ಬೇಕು ಅಂತ ಹೇಳಿ ಒಂದು ಯೋಚನೆ ಬಂದಂಗೆ, ಏನಾದ್ರು ಒಂದು ಮೀನಿಂಗ್ಫುಲ್ ಕೆಲಸ ಮಾಡೋ, ಒಂದು ಪ್ರೊಡಕ್ಟಿವ್ ಕೆಲಸ ಮಾಡೋ ಅಂತ ಒಂದು ಯೋಚನೆ ಬಂದಂಗೆ. ಸೊ ಒಂದು ಪ್ಯಾಟರ್ನ್, ಸಿಂಕ್ರೋನಿಸಿಟಿ, ಇದನ್ನ ಯಾವಾಗ್ಲೂ ನೋಡ್ತಾ ಇರ್ತೀನಿ ನಾನು, ಯಾವಾಗ್ಲೂ ಪಕ್ಕಕ್ಕೆ ಇಟ್ಕೊಂಡಿರ್ತೀನಿ. ಇದನ್ನ ನೋಡಿದಾಗೆಲ್ಲ ಆತರ ಬರೋದು, ಟ್ರಿಗರ್ ಆಗುತ್ತೆ, ಇದೊಂದು ಟ್ರಿಗರಿಂಗ್ ಮೂಮೆಂಟ್. ಇದು ಒಂದನೇ ಪ್ಯಾಟರ್ನ್. ನೆಕ್ಸ್ಟ್, ನನಗೆ ಯಾವಾಗ್ಲೂ ಆಕಾಶ ನೋಡೋದಂದ್ರೆ ಇಷ್ಟ. ನನಗೆ ಕಾಸ್ಮಾಲಜಿ ಅಂದ್ರೆ ಇಷ್ಟ. ಅದನ್ನ ಎಷ್ಟೋ ವಿಡಿಯೋಗಳಲ್ಲಿ ಹೇಳ್ಕೊಂಡಿದ್ದೀನಿ. ಪ್ಲಾನೆಟ್ಸ್ ಗಳು, ಗ್ರಹಗಳು, ಈ ತರ ಡಾರ್ಕ್ ಎನರ್ಜಿ, ಡಾರ್ಕ್ ಮ್ಯಾಟರ್, ಈ ತರ ಎಲ್ಲ ಬಹಳ ಇಷ್ಟ. ನಾನು ಯಾವಾಗ್ಲೂ ಮನೆಯಲ್ಲಿದ್ದಾಗ, ಇಲ್ಲಿ ಜರ್ಮನಿ ಬರಕ್ಕಿಂತ ಮುಂಚೆ ಮನೆಯಲ್ಲಿದ್ದಾಗ ಟೆರೇಸ್ ಮೇಲೆ ಹೋಗ್ಬಿಟ್ಟು ನಕ್ಷತ್ರಗಳನ್ನ ನೋಡ್ತಾ ಇದ್ದೆ. DSLR ಕ್ಯಾಮ್ರಾ ಇತ್ತು, ಬೈನಾಕ್ಯುಲರ್ಸ್ ಇತ್ತು, ಐಪ್ಯಾಡ್ ಅಲ್ಲಿ ಸ್ಕೈ ಗೈಡ್ ವ್ಯೂ ಅಂತ ಒಂದು ಆಪ್ ಇತ್ತು. ಅದನ್ನೆಲ್ಲ ನೋಡ್ತಾ ನಾನು ಯಾವಾಗ್ಲೂ ಆಕಾಶವನ್ನ ನೋಡ್ತಾಲೆ ಲೈಕ್ ಬಹಳ ನನ್ನ ಟೈಮ್ ಅನ್ನ ಸ್ಪೆಂಡ್ ಮಾಡಿದೆ. ನನಗೆ ಒಟ್ಟಿನಲ್ಲಿ ಯಾವ ತರ ಪ್ಲೇಸ್ ಅಂತಂದ್ರೆ, ಮೇಲ್ಗಡೆ ಮನೆ, ಬಾಲ್ಕನಿ, ಲೈಕ್ ಬ್ರಾಡ್ ಆಗಿ ನನಗೆ ಹೊರೈಸನ್ ಕಾಣಬೇಕು, ಈ ತರ ಈಸ್ಟ್ ಕಡೆ ಮುಖ ಮಾಡಿರೋದು, ಈ ತರ ನನಗೆ ಬಹಳ ಇಷ್ಟ ಇತ್ತು. ಇಲ್ಲಿ ಬಂದಾಗ್ಲೂ ಕೂಡ, ಇಲ್ಲಿ ನನಗೆ ಈ ದೇಶಕ್ಕೆ ಬಂದಾಗ್ಲೂ ಕೂಡ ನನಗೆ ರೂಮ್ ಏನ್ ಅಲೋಕೇಟ್ ಆಗಿತ್ತಲ್ಲ, ಅದು ಈಸ್ಟ್ ಕಡೆಗೆ ಮುಖವಾಗಿತ್ತು. ಇಲ್ಲಿರೋ ಎಲ್ಲ ಒಂದು ರೂಮ್ಗಳಲ್ಲಿ ನನ್ನ ರೂಮ್ ಮಾತ್ರ, ನನ್ನ ಅಪಾರ್ಟ್ಮೆಂಟ್ ರೂಮ್ ಮಾತ್ರ ಆಕಾಶ ಕಡೆ ತಿರುಗಿ ಈಸ್ಟ್, ಲೈಕ್ ಯಾವುದೇ ಹೆವೆನ್ಲಿ ಬಾಡೀಸ್ ರೈಸ್ ಆದ್ರೂ ಕೂಡ, ಮೂನ್ ಆಗ್ಲಿ, ಜುಪಿಟರ್ ಆಗ್ಲಿ, ಎಲ್ಲವೂ ನಾನು ಇಲ್ಲಿ ಬೆಡ್ ಮೇಲೆ ಕೂತೆ ನಾನು ಡೈರೆಕ್ಟ್ ಆಗಿ ನೋಡ್ತೀನಿ. ಅಂದ್ರೆ ಒಂಥರ ಪ್ಲಾನೆಟೋರಿಯಂ ತರ ನನಗೆ ಎದುರಿಗೆ ಒಂದು ಶೋ ತರ, ಇಲ್ಲೆಲ್ಲ ಓಪನ್ ವಿಂಡೋಸ್ ಗಳು, ಗ್ರಿಲ್ ಇರಲ್ಲ. ಸೊ ಶೋ ತರ ನನಗೆ ಕಾಣುತ್ತೆ. ಅಂದ್ರೆ ನೋಡಿ, ಇದು ಯಾರೋ ನಿನಗೆ ಹೇಳಿ ಮಾಡಿಸಿದಂಗೆ ಇರುತ್ತೆ ಅಂತ ಹೇಳ್ತಾರಲ್ಲ ಕೆಲವೊಂದ್ಸಲ, ಹೇಳಿ ಮಾಡಿಸಿದಂಗಿದೆ ಅಂತ ಆ ಒಂದು ಫ್ರೇಸ್ ಯೂಸ್ ಮಾಡ್ತಾರಲ್ಲ, ಆ ತರ ಈ ಹೇಳಿ ಮಾಡಿಸಿದಂಗೆ ಅಂತ ಅನ್ನೋದೇ ಇರಲ್ಲ. ಯಾಕಂದ್ರೆ ಯು ಗೆಟ್ ವಾಟ್ ಯು ಡಿಸರ್ವ್. ನಿಮ್ಮ ಮನಸ್ಸಿನಲ್ಲಿ ಏನಿದೆಯೋ ಅದನ್ನೇ ನಿಮಗೆ ಬ್ರಹ್ಮಾಂಡ ನಿಮಗೆ ಕೊಡ್ತಾ ಹೋಗುತ್ತೆ. ಆ ತರ ಘಟನೆಗಳನ್ನು ನಡೀತಾ ಹೋಗುತ್ತೆ. ಇದು ಒಂದು ತರ ಸಿಂಕ್ರೋನಿಸಿಟಿ. ಇನ್ನೊಂದು ಬಹಳ ವಿಚಿತ್ರವಾದ ಘಟನೆ ಅಂತಂದ್ರೆ, ಈ ಪರ್ಸೋನಾ ಅಂತ ಏನ್ ಹೇಳಿದ್ನಲ್ಲ, ನಮ್ಮ ಮಾಸ್ಕ್ ಕಾರ್ಲ್ ಯುಂಗರ್ ಪರ್ಸೋನಾ, ಅದು ಹೇಗೆ ಚೇಂಜ್ ಆಗುತ್ತೆ ಅಂತ. ಪರ್ಸೋನಾ ಅನ್ನೋದು ಈಗ ವ್ಯಕ್ತಿಗಳು ಕನೆಕ್ಟ್ ಆಗಿದ್ದಾರೆ ಅಂತ ಹೇಳ್ತೀಯಲ್ಲ ನೀನು, ಹೇಗೆ ಕನೆಕ್ಟ್ ಆಗಿದೀವಿ ನಾವು?
ಅವರಲ್ಲಿ ಈ ಕ್ಷಣದಲ್ಲಿ ಏನ್ ಮಾಡ್ತಿದಾರೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ಅಂತ ಹೇಳಿ ಹೆಂಗೆ ಗೊತ್ತಾಗುತ್ತೆ. ಸೊ ಕನೆಕ್ಷನ್ ಅನ್ನೋದು ಈ ತರ ವರ್ಕ್ ಆಗುತ್ತೆ. ಸುಮಾರು 1.5 ವರ್ಷಗಳ ಹಿಂದೆ ನೆದರ್ಲ್ಯಾಂಡ್ಸ್ ಇಂದ ಒಬ್ಬ ವ್ಯಕ್ತಿ ಬಂದಿದ್ದ. ಅವ್ನು ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದ. 6 ಮಂತ್ಸ್ ಇಂಟರ್ನ್ಶಿಪ್ ಮಾಡ್ಬೇಕಾಗಿತ್ತು. ಅವನಿಗ ನನ್ನ ಫ್ರೆಂಡ್. ಅವನು ಬಂದಿದ್ದ ತಮಿಳ್ನಾಡಾಗಿದ್ದ ಅವನು. ಸೊ ಎಲ್ಲ ಕೇಳ್ತಾ ಇದ್ದ, ಹೇಗಿರುತ್ತೆ ಇಲ್ಲೆಲ್ಲ ಹೀಗೆ ಅಂತ. ಅವನು ಅವಾಗ ಕಂಪ್ನಿ ಹೋಗಿ ಬರ್ತಾ ಇದ್ದ. ಒಂದು ದಿನ ಯಾವ್ದೋ ಒಂದು ಮೂವಿ ನೋಡ್ಬೇಕು ಅಂತ ಹೇಳಿ ನಾನು ಲ್ಯಾಪ್ಟಾಪ್ ಅಲ್ಲಿ ನನ್ನ ರೂಮ್ ಅಲ್ಲಿ ಹಿಂಗೆ ಅವನು ಬಂದಿದ್ದ. ಮೂವಿ ನೋಡ್ತಾ ಇದ್ವಿ. ಆಮೇಲೆ ಅದೆಲ್ಲ ಮುಗಿದ್ಮೇಲೆ ನಾನು ಹಿಂಗೆ ಹೇಳ್ತಾ ಇದ್ದೆ, ನಾನು ಹೀಗೆ ಇಂಟರ್ನ್ಶಿಪ್ ಅಪ್ಲೈ ಮಾಡ್ತಾ ಇದ್ದೀನಿ, ಇದು ಮಾಡ್ಬೇಕಂತ ಅನ್ಕೊಂಡಿದೀನಿ ಹೀಗೆ ಅಂತ. ಈ CV ಅಂತ ಕರೀತಾರಲ್ಲ, ರೆಸ್ಯೂಮೆ ಅಂತ, ಅಥವಾ ಹಿಂಗ್ ಕರಿಕ್ಯುಲಮ್ ವಿಟೆ ಅಂತ ಇರುತ್ತಲ್ಲ, ನೀವು ಎಲ್ಲಿ ವರ್ಕ್ ಮಾಡಿದಿರಾ, ಎಷ್ಟು ಎಕ್ಸ್ಪೀರಿಯನ್ಸ್, ಅದೆಲ್ಲ ಆ CV ಅನ್ನ ಅವನಿಗೆ ತೋರಿಸ್ತಾ ಇದ್ದೆ. CV ಅಲ್ಲಿ ಮೂಲೆಯಲ್ಲಿ ಒಂದು ಫೋಟೋ ಇರುತ್ತೆ, ಒಂದು ಪಿಕ್ಚರ್ ಹಾಕ್ಬೇಕು. ಆ ಪಿಕ್ಚರ್ ಅನ್ನ ನಾನು ಯಾವ್ದೋ ಒಂದು ರೀತಿಯಲ್ಲಿ ತೆಗೆದು ಹಾಕಿದ್ದೆ ಅದರಲ್ಲಿ. ಅವನು ಹಂಗೆ CV ನೋಡ್ಬೇಕಾದ್ರೆ ಆ ಮೂಲೆಯಲ್ಲಿರೋ ಪಿಕ್ಚರ್ ನೋಡಿದ ನಂದು. ಅದೇನದು ಮುಖ ಯಾಕೆ ಹೀಗೆ ಕೆಳಗಿದೆ ಇದರಲ್ಲಿ ಪಿಕ್ಚರ್ ಅಲ್ಲಿ ಅಂತ ಹೇಳಿದ. ನಾನು ನೋಡಿದೆ. ನನಗೆ ಅಲ್ಲಿ ತನಕ ಲೈಕ್ ಅನಿಸ್ಲಿಲ್ಲ, ಅಂದ್ರೆ ಗೊತ್ತಾಗಿತ್ತು ಅಷ್ಟೊಂದು ಇದಿಲ್ಲ ಅಂತ. ಬಟ್ ಅದು ಅವನು ಪಾಯಿಂಟ್ ಔಟ್ ಮಾಡಿದ, ಲೈಕ್ ಯಾಕೆ ಹಂಗಿದೆ ಅಂತ ಅಷ್ಟೇ ಅವ್ನು ಹೇಳಿದ್ದು. ಲೈಕ್ ಏನ್ ಚೆನ್ನಾಗಿಲ್ಲ ಅಂತ ಅನ್ಲಿಲ್ಲ, ಅಥವಾ ಹಿಂಗ್ ಇರ್ಬಾರ್ದು ಅಂತ, ಹಂಗೆ ಯಾಕೆ ಹಂಗೆ ಡೌನ್ ನೋಡ್ತಿದೀಯ ಅಂತ ಅಷ್ಟೇ ಅವ್ನು ಹೇಳಿದಷ್ಟೇ. ಅದಾದ್ಮೇಲೆ ನಾನು ಯೋಚನೆ ಮಾಡಿದೆ, ಯಾಕೆ ಹೌದಲ್ಲ, ನಾನು ಯಾಕೆ ಈ ಪಿಕ್ಚರ್ ಇಟ್ಟಿದ್ದೀನಿ ಅಂದ್ರೆ, ಈಗ ಬೇರೆ ನಂಗೆ ಹೇಳ್ಬಿಟ್ಟಿದ್ದಾರೆ ಅಂತ ಚೇಂಜ್ ಮಾಡೋದು ಅಂತ ಆತರ ಅಲ್ಲ. ಲೈಕ್ ಮೀನಿಂಗ್ಫುಲ್ ಪ್ಯಾಟರ್ನ್ ಗಳನ್ನ ನೋಡುವಂತ ಒಂದು ಮೆಂಟಾಲಿಟಿ ನಂದು. ಯಾಕೆ ಹಿಂಗ್ ಇಟ್ಟಿದ್ದೀನಿ ಅಂತ. ಆಮೇಲೆ ನಾನು ಚೇಂಜ್ ಮಾಡಿದೆ, ಈ ಲೈಕ್ ಕಲರ್ ಚೇಂಜ್ ಮಾಡ್ಬಿಟ್ಟು ಒಂದು ಬೇರೆ ಪ್ರೊಫೈಲ್ ಅನ್ನ ಇಟ್ಟೆ. ಅದು ಒಂದು ಆಶ್ಚರ್ಯಕರನೋ ಅಥವಾ ಇದು ಒಂದು ಯಾವ್ದೋ ಒಂದು ಬೇರೆ ವೇಯಲ್ಲಿ. ಅಲ್ಲಿ ತನಕ ನನಗೆ ಯಾವ್ದೇ ಕಾಲ್ಸ್ ಬಂದಿರ್ಲಿಲ್ಲ ಆಕ್ಚುಲಿ. ಅಲ್ಲೇ 3-4 ತಿಂಗಳಾಗಿತ್ತು ಟ್ರೈ ಮಾಡಿ. ಆ ಪಿಕ್ಚರ್ ಚೇಂಜ್ ಮಾಡಿದ ತಕ್ಷಣ ನನಗೆ 3-4 ಕಾಲ್ಗಳು ಬರಕ್ಕೆ ಸ್ಟಾರ್ಟ್ ಆಯ್ತು, ಲೈಕ್ ಇಂಟರ್ವ್ಯೂ ಕಾಲ್ಗಳು ಬರಕ್ಕೆ ಸ್ಟಾರ್ಟ್ ಆಯ್ತು. ಸೊ ನಾನು ಹಿಂಗ್ ಹೇಳ್ತಾ ಇಲ್ಲ, ಎಲ್ಲರೂ ಪಿಕ್ಚರ್ ನೋಡ್ಬಿಟ್ಟು ನಿನಗೆ ಇಂಟರ್ವ್ಯೂ ಕರೀತಾರೆ ಅಂತಲ್ಲ. ಯಾಕಂದ್ರೆ ವರ್ಕ್ ಎಕ್ಸ್ಪೀರಿಯನ್ಸ್ ಅದೆಲ್ಲ ಇರುತ್ತೆ, ಅದೆಲ್ಲ ಪಾರ್ಟ್ ವಹಿಸುತ್ತೆ. ಆದ್ರೆ ನಿಮ್ಮ ಪರ್ಸೋನವನ್ನ ನೋಡಿದಾಗ, ಅಂದ್ರೆ ಈಗ ಬುಕ್ ಅನ್ನ ಓದ್ದೆ ಅದ್ರ ಕವರ್ ನೋಡ್ಬಿಟ್ಟು ಜಡ್ಜ್ ಮಾಡ್ಬೇಡ ಹಂಗೆ ಹಿಂಗೆ ಅಂತ ಹೇಳ್ತಾರಲ್ಲ, ಅದು ನಿಜ. ಸ್ವಲ್ಪ ಮಟ್ಟಿಗೆ ನೀವು ಏನನ್ನಾಗಿ ನಿಮ್ಮ ತೋರಿಸ್ತಿರಲ್ಲ ನಿಮ್ಮ ಜಗತ್ತಿಗೆ, ಅದ್ರ ಮೇಲೆ ಕೆಲವೊಂದ್ಸಲ ಜಡ್ಜ್ಮೆಂಟ್ ನಡೀತವೆ ಪ್ರಪಂಚದಲ್ಲಿ. ಯಾಕಂದ್ರೆ ಕೋಟ್ಯಾಧಿಪತಿ ಇರ್ತಾನೊಬ್ಬನು, ದೊಡ್ಡ CEO ಇರ್ತಾನೆ. ಅವನು ಒಂಥರ ಹೀಗೆ ಹರಕು ಬಟ್ಟೆ ಹಾಕೊಂಡು ಹೋದ್ರೆ ಅವನ ನಾರ್ಮಲ್ ಮನುಷ್ಯ ಅಂತಾನೆ, ಅಥವಾ ಯಾರೋ ಬಡವನಂತಾನೆ ತಿಳ್ಕೊಳ್ಳೋದು. ಅಥವಾ ತುಂಬಾ ಏನೋ ಬಡವ ಇರ್ತಾನೆ, ಅವನು ಹಿಂಗೆ ಸುಮ್ನೆ ಸೂಟು ಪುಟ್ಟು ಕೋಟೆಲ್ಲ ಹಾಕೊಂಡು ರೆಡಿ ಆಗ್ಬಿಟ್ರೆ, ಏನಪ್ಪ ಇವನೇನೋ ಯಾವ್ದಾದ್ರು ಕಂಪ್ನಿ ಓನರ್ ಹಾಗೆ ಈಗ ಅಂತ ಹೇಳಿ ಅನ್ಕೊಳ್ಳೋಂತ ಒಂದು ಕೆಪಾಸಿಟಿ ಇರುತ್ತೆ. ಅಂದ್ರೆ ಈ ವ್ಯಕ್ತಿ ಬಂದು ನನ್ನ ಪರ್ಸೋನವನ್ನ ಟ್ರಿಗರ್ ಮಾಡಿದ. ಇಲ್ಲಿ ಅವನು ಮಾಡಿದ ಅಂತೇಳಿ ನಾವು ಅನ್ಕೊಂತಾ ಇರ್ತೀವಿ, ಆದ್ರೆ ಇಲ್ಲ, ನನ್ನೊಳಗಿನ ಆ ಕರೆಕ್ಟಿವ್ ಅನ್ಕಾನ್ಶಿಯಸ್ ಅನ್ನೋ ಪಾರ್ಟ್ ಏನಿದೆ ಅದು ಎಚ್ಚೆತ್ಕೊಳ್ತು. ಲೈಕ್ ನನ್ನ ಪರ್ಸೋನವನ್ನ ಚೇಂಜ್ ಮಾಡೋದ್ರಿಂದ ನನಗೇನೋ ಇದೆ ಅಂತ ನಾನು ಯೋಚನೆ ಮಾಡಿದ್ದಕ್ಕೆ ಅದನ್ನ ನಾನು ಚೇಂಜ್ ಮಾಡಿದೆ, ಹಂಗೆ ಆಯ್ತು. ಇಷ್ಟೇ ಅಲ್ಲ, ಆ ವ್ಯಕ್ತಿ 6 ತಿಂಗಳಿದ್ದ ಹೋದ. 2 ವಾರಗಳ ಹಿಂದೆ ಆ ವ್ಯಕ್ತಿಯಿಂದ ನನಗೊಂದು ಮೆಸೇಜ್ ಬಂತು. ಏನಂತ ಅಂತಂದ್ರೆ, ಅವನಿಗೆ ನೆದರ್ಲ್ಯಾಂಡ್ಸ್ ಅಲ್ಲಿ ಇದ್ದಾನೆ, ನಾನು ಇರ್ತಕ್ಕಂಥ ಸಿಟಿಯಲ್ಲಿ ಜಾಬ್ ಸಿಕ್ಕಿದೆ. ಈಗ ಅವನು ನನ್ನ ಸಹಾಯವನ್ನ ಕೇಳ್ತಾ ಇದ್ದಾನೆ. ಅಲ್ಲಿ ಹೇಗೆ ಅಲ್ಲೆಲ್ಲ ರೂಮ್ ಹುಡುಕೋದು ಹಾಗೆ ಹೀಗೆ ಅಂತ ಸಹಾಯವನ್ನ ಕೇಳ್ತಾ ಇದ್ದಾನೆ. ನಾನು ಅವನಿಗೆ ಸಹಾಯ ಮಾಡಿದೆ. ಆಮೇಲೆ ಅವನು ನನಗೆ ಥ್ಯಾಂಕ್ಸ್ ಹೇಳ್ದ. ಇದು ನೋಡಿ, ಎಷ್ಟು ಒಂದು ರ್ಯಾಂಡಮ್ ಘಟನೆ, ಒಂದು ಈವೆಂಟ್, ಒಂದು ಘಟನೆ ಅಷ್ಟೇ. ರ್ಯಾಂಡಮ್ ಅಂತ ಕರೆಯೋದು ಬೇಡ, ಒಂದು ಘಟನೆ. ನಾನು ಅವನ ಒಂದು ಯೋಚನೆಯಿಂದ ನನಗೇನೋ ಒಂದು ಪರ್ಸನಲ್ ಆಗಿ ಬೆನಿಫಿಟ್, ಒಂದು ಕ್ಷಣದಲ್ಲಿ ಮತ್ತೆ ಹಂಗೆ ಮಿರರ್ ತರ ಅವನಿಗೆ ಇಲ್ಲಿ ಏನೋ ಬೇಕಾಗಿದೆ, ನಾನು ಅವನಿಗೆ ಮಾಡಿದ ಒಂದು ಹೆಲ್ಪ್. ಈ ಒಂದು ಪ್ಯಾಟರ್ನ್ ನೋಡ್ತಾ ಇದೀರಾ ಲೈಫ್ ಅಲ್ಲಿ. ಈ ಕ್ಷಣದಲ್ಲಿ ನೀವು ಏನೋ ಮಾಡಿರ್ತೀರ ಯಾರಿಗೋ, ಅದು ಎಲ್ಲೋ ಹೋಗಿ ಎಷ್ಟೋ ವರ್ಷಗಳಾದ್ಮೇಲೆ ಅವರಿಂದಾನೇ ಮತ್ತೇನೋ ಆಗಿರುತ್ತೆ. ಇದು ನನ್ನ ಲೈಫ್ ಅಲ್ಲಿ ಅಲ್ಲ, ಈ ತರ ನಾನು ಸಾವಿರಾರು ಉದಾಹರಣೆಗಳನ್ನ ಕೊಡ್ತಾ ಹೋಗ್ತೀನಿ. ಅವ್ರು ಹೆಂಗ್ ಕೊಡ್ತಾ ಹೋದ್ರಲ್ಲ, ಮೀನಿಂಗ್ಫುಲ್ ಕನಸುಗಳು ಯಾಕೆ ಬರ್ತವೆ, ಯಾಕೆ ಅವರಿಗೆ ಮುಂಚೆ ಒಂದು ಸೌಂಡ್ ಬರುತ್ತೆ ಅನ್ನೋಕ್ಕಿಂತ ಮುಂಚೆ ಏನೋ ಒಂದು ಗೊತ್ತಾಯ್ತಂತಲ್ಲ ಒಳಗಿಂದ. ಇದೇನಿದು ಪ್ಯಾಟರ್ನ್. ಈ ಪ್ಯಾಟರ್ನ್ ಬಗ್ಗೆ ನಾನು ಬಹಳ ಲೈಕ್ ರಿಸರ್ಚ್ ಮಾಡಬೇಕಾಗಿತ್ತು.
ಆದ್ದರಿಂದ ಈ ಸಿಂಕ್ರೋನಿಸಿಟಿ ಯಾಕೆ ಅಂತ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಇದನ್ನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತು ಈ ತರ ಪ್ಯಾಟರ್ನ್ಸ್ ಗಳನ್ನ ಯಾರ್ಯಾರು ಅಬ್ಸರ್ವ್ ಮಾಡ್ಬೋದು, ಯಾರ್ಯಾರು ಈ ತರ ಕೆಪಾಸಿಟಿ ಇದೆ ಅನ್ನೋ ಕ್ವಶನ್ ಬಂತಂದ್ರೆ ಯಾರ್ಯಾರು ಮನುಷ್ಯ ಅಂತಿದಾರೋ ಎಲ್ಲರಿಗೂ ಅದು ಸಾಧ್ಯ ಇದೆ. ಯಾಕಂದ್ರೆ ಮತ್ತೆ ನಾನು ಕರೆಕ್ಟ್ ಅನ್ಕಾನ್ಶಿಯಸ್ ಸಿದ್ಧಾಂತ ಪ್ರಕಾರ ನಾವೆಲ್ಲ ಒಂದು ನೆಟ್ವರ್ಕ್ ಅಲ್ಲಿ ಇದೀವಿ. ನೀವು ಇಲ್ಲ ನಾವು ಆ ಸಿದ್ಧಾಂತ ನಂಬಲ್ಲ, ನನಗದು ಇಷ್ಟ ಇಲ್ಲ ಅಥವಾ ನನಗದು ಗೊತ್ತೇ ಇಲ್ಲ, ನೀ ಹೇಳಕ್ಕಿಂತ ಮುಂಚೆ ನನಗದು ಗೊತ್ತೇ ಇರ್ಲಿಲ್ಲ, ಇವಾಗ ಹೆಂಗೆ ಒಬ್ಬ ವ್ಯಕ್ತಿಗೆ ಗೊತ್ತೇ ಇಲ್ಲಪ್ಪ ಇವೆಲ್ಲ, ಹಿಂಗೆಲ್ಲರೂ ಕನೆಕ್ಟ್ ಆಗಿದೀವಿ ಎಲ್ಲರ ಹಿಂಗ್ ಮಾಡ್ಬೋದು ಗೊತ್ತೇ ಇಲ್ಲ, ಅವಾಗ ಹೆಂಗೆ ಅಂತಂದ್ರೆ ಎರಡು ಲೆವೆಲ್ ಆಫ್ ಯೋಚನೆಗಳು ಬರ್ತವೆ. ಎರಡು ಟೈಪ್ ಆಫ್ ಯೋಚನೆ. ಒಂದು ಎಮೋಷನಲ್ ಥಿಂಕಿಂಗ್, ಒಂದು ಲಾಜಿಕಲ್ ಥಿಂಕಿಂಗ್. ನೀವು ಇದನ್ನೆಲ್ಲ ನೋಡಿ ಕೇಳ್ಬೋದು, ದೇವರು ಮಾಡೋ ಕೆಲಸಗಳು ಮಿಸ್ಟೀರಿಯಸ್ ಅಂತ ಅಂತಾರೆ. ಕಣ್ಣೇ ಕಾಣದ ಶಕ್ತಿ, ವಿಚಿತ್ರ ಶಕ್ತಿಗಳು, ದೈವ ಶಕ್ತಿಗಳು ನಮಗೆ ಗೊತ್ತಿಲ್ದಂಗೆ ಸಹಾಯ ಮಾಡ್ತವೆ, ಗೊತ್ತಿಲ್ದಂಗೆ ಏನೋ ಒಂದು ಮಾಡ್ತವೆ. ಹಾಗಂತ ಆ ದೈವನು ಈ ಕಲೆಕ್ಟಿವ್ ಅನ್ಕಾನ್ಶಿಯಸ್ ಅಲ್ಲಿ ಸೇರ್ಕೊಂಡ್ಬಿಟ್ಟಿದೆಯಾ ಅಂತ ನೀವು ಕೇಳ್ತಾ ಇರ್ಬೋದು. ಇದು ನಿಮ್ಮ ಎಮೋಷನಲ್ ಪಾರ್ಟ್ ಆಫ್ ಬ್ರೈನ್ ನನಗೆ ಕೇಳ್ತಕ್ಕಂತ ಕ್ವಶನ್. ಇದನ್ನ ಆನ್ಸರ್ ಮಾಡಕ್ಕೆ ಒಂದು ಬಹಳ ಇಂಟ್ರಿಗ್ಯೂವಿಂಗ್ ಆಗಿದೆ ಇದು. ಯಾಕೆ ಅಂತಂದ್ರೆ ಇಲ್ಲಿ ಮತ್ತೆ ಅದ್ವೈತ ಬರ್ಬೇಕಾಗತ್ತೆ. ಈ ಕ್ವಶನ್ ಗೆ ಆನ್ಸರ್ ಮಾಡ್ಬೇಕು ಅಂತ ಇರೋದು ಒಂದೇ ವೇ ಅಂತಂದ್ರೆ ಅದ್ವೈತ. ನೀವೇ ದೇವರಾಗಿದ್ರೆ ಮಾತ್ರ ಆ ಒಂದು ಶಕ್ತಿ, ಆ ದೈವ ಶಕ್ತಿ ಅಂತ ಏನ್ ಕರಿತೀವಿ, ಅದು ನಿಮ್ಮ ಕಲೆಕ್ಟಿವ್ ಅನ್ಕಾನ್ಶಿಯಸ್ ಅಲ್ಲಿ ಇರುತ್ತೆ. ಬಟ್ ನಾನು ಬೇರೆ ದೈವ ಬೇರೆ ಅಂತ ಯಾರು ಅನ್ಕೊಳ್ತಾರೋ ಅವರಿಗೆ ಈ ಒಂದು ಸಿದ್ಧಾಂತ ಅಪ್ಲೈ ಆಗಲ್ಲ. ಸೊ ಅಗೇನ್ ಇದು ಅವರವರ ನಂಬಿಕೆಗೆ ಬಿಟ್ಟಿದ್ದು, ಅವರವರು ಹೇಗೆ ನಂಬಿ ಅವರ ಫ್ರೇಮ್ ವರ್ಕ್ ಅನ್ನ ಮಾಡ್ತಾರೋ ಅದಕ್ಕೆ ಬಿಟ್ಟಿದ್ದು. ನಾನು ಎಲ್ಲ ಸಿದ್ಧಾಂತಗಳಿಗೂ ಓಪನ್ ಆಗಿ ಇರೋದ್ರಿಂದ ನಾನು ಯಾವ್ದನ್ನು ಖಂಡಿಸೋದು ಇಲ್ಲ, ಯಾವ್ದನ್ನು ಬೇಗವಾಗಿ ಅಕ್ಸೆಪ್ಟ್ ಮಾಡಲ್ಲ. ಸೊ ಈ ತರ ಇರೋದ್ರಿಂದ ನನ್ನ ಕೆಲಸ ಇಲ್ಲಿ ಅಬ್ಸರ್ವ್ ಮಾಡೋದಷ್ಟೇ. ನಾನು ಈ ಪ್ರಪಂಚಕ್ಕೆ ಬಂದಿರೋದು ಅಬ್ಸರ್ವ್ ಮಾಡೋದು, ಯಾಕೆ ಹೀಗಿದೆ, ಇದರಿಂದ ನಾನು ಓನ್ ಎಕ್ಸ್ಪೆರಿಮೆಂಟ್ ಮಾಡಿದಾಗ ನನ್ನ ಲೈಫಲ್ಲಿ ಈ ತರ ಘಟನೆ ನಡೀತಾವಲ್ಲ, ಯಾರನ್ನ ಮೀಟ್ ಮಾಡ್ತೀನಲ್ಲ, ಯಾಕೆ ಹೀಗೆ ಪ್ಯಾಟರ್ನ್ ಗಳು ನೋಡ್ತಾ ಹೋಗಿ ಜೀವನವನ್ನ ಹಿಂದಿನಿಂದ ಮುಂದೆ ಕನೆಕ್ಟ್ ಮಾಡೋದಲ್ಲ, ಇವಾಗಿಂದ ಹಿಂದೆ ಕನೆಕ್ಟ್ ಮಾಡ್ತಾ ಹೋಗಿ. ಅವಾಗ ನಿಮ್ಮ ಲೈಫಲ್ಲಿ ಈ ವ್ಯಕ್ತಿ ಯಾಕೆ ಇದಾರೆ ಅಂತ ಗೊತ್ತಾಗುತ್ತೆ. ಇವತ್ತು ನೀವು ಈ ವಿಡಿಯೋ ನೋಡ್ತಾ ಇರೋದು ಕಾಕತಾಳಿ ಅಲ್ಲ, ಯಾವ್ದೋ ಒಂದು ರೀಸನ್ ಗೆ. ನಾನು ಈ ವಿಡಿಯೋ ಮಾಡ್ತಾ ಇರೋದು ಕೂಡ ಯಾವ್ದೋ ಒಂದು ರೀಸನ್, ಯಾವ್ದೋ ಒಂದು ಕಾಕತಾಳಿ ಅಲ್ಲ, ಯಾವ್ದೋ ಒಂದು ರೀಸನ್ ಗೆ. ಈ ರೀಸನ್ ಏನು ಅಂತ ಹೇಳಿ ತಿಳಿತಕ್ಕಂತ ಶಕ್ತಿ ಇವಾಗಲ್ಲದ್ರೆ ಕೂಡ ಯಾವಾಗ ಒಂದು ಕ್ಷಣದಲ್ಲಿ ನಮ್ಮಲ್ಲಿ ಇರುತ್ತೆ ಅಂತ ಕಾರ್ಲ್ ಯುಂಗ್ ಅವರು ನಂಬಿದ್ರು. ಅದು ನಮ್ಮ ಕಲೆಕ್ಟಿವ್ ಅನ್ಕಾನ್ಶಿಯಸ್ ಅಲ್ಲಿ ಇರುತ್ತೆ. ಎಲ್ಲ ವ್ಯಕ್ತಿಗಳ ಒಂದು ಹ್ಯುಮ್ಯಾನಿಟಿಯ ಒಂದು ಎಕ್ಸ್ಪೀರಿಯನ್ಸ್ ಅದು. ಸೊ ಈ ತರ ಒಂದು ವಿಷಯಗಳನ್ನ ಈ ಒಂದು ವಿಡಿಯೋದಲ್ಲಿ ನಾನು ಪ್ರಸ್ತಾಪ ಮಾಡಬೇಕಾಗಿತ್ತು. ಮತ್ತು ಈ ಸಿಂಕ್ರೋನಿಸಿಟಿಯನ್ನ ಬಹಳ ಓಪನ್ ಹಾರ್ಟೆಡ್ ಇದ್ರೆ ಮಾತ್ರ ಅನುಭವ ಮಾಡಬಹುದು. ಯಾಕಂತಂದ್ರೆ ನಾನು ಕ್ರಿಟಿಕ್ ಮಾಡ್ತೀನಿ, ನೀ ಹೇಳಿದ್ದನ್ನ ಈಗ ಜೀವನದಲ್ಲಿ ನಡೆಯ ಎಲ್ಲದಕ್ಕೂ ಮೀನಿಂಗ್ ಇತ್ತಂತಂದ್ರೆ ಹಂಗೆ ನಡೀತವೆ ಘಟನೆಗಳು. ಇದ್ದಕ್ಕಿದಂಗೆ ಯಾರನ್ನೊಬ್ರನ್ನ ಸಾಯಿಸ್ತಾರೆ, ಇದ್ದಕ್ಕಿದಂಗೆ ಅಮಾಯಕರನ್ನ ಸಾಯಿಸ್ತಾರೆ. ಇವೆಲ್ಲ ಕಾಕತಾಳಿ ಅಲ್ವಾ? ಇವೆಲ್ಲ ಏನಾದ್ರೂ ಮೀನಿಂಗ್ ಇದೆ ಇದಕ್ಕೆ? ಇಂಥವಕ್ಕೆಲ್ಲ ಮೀನಿಂಗ್ ಇದೆಯಾ? ಈ ತರ ಕ್ವಶನ್ಸ್ ಗಳು ಬರ್ತವೆ. ಅಗೇನ್ ನಾನು ಕಲೆಕ್ಟಿವ್ ಅನ್ಕಾನ್ಶಿಯಸ್ ಅಲ್ಲಿ ಏನ್ ಇದೆ ಅಂತ ತಿಳ್ಕೊಳ್ಳದೆ ಇವಕ್ಕೆಲ್ಲ ಆನ್ಸರ್ ಮಾಡಕ್ಕಾಗಲ್ಲ. ಬಟ್ ಏನ್ ಸಿದ್ಧಾಂತ ಇದೆ ಅಂತ ನಾನು ಪ್ರಸ್ತುತ ಮಾಡಿದ್ದೀನಿ ನಿಮ್ ಮುಂದೆ. ಸೊ ನಿಮಗೆ ಏನ್ ಅನಿಸಿದ್ರು ಕೂಡ ಅದನ್ನ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತು ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು.